ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಂ ಹಯಗ್ರೀವೋಪಾಸ್ಮಹೇ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಸ್ತಂ ನಮಾಮಿ ಹರಿಂ ಪರಿಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೇ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದೌ ಅಂತ್ಯಾಂಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. मनोजवं मारुततुल्यवेगं जितेन्द्रियं बुद्धिमतं वरिष्ठं वातात्मजं वानरयूथमुख्यं श्रीरामदूतं शिरसा नमामि. वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं. ಇವಾಗ ಭಾಗವತದ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ಮಯಾದಿ ಇತರತಸ್ಯ ಅರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತೆ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕೋಕಂ ಸತ್ಯಂ ಪರಂ ಧೀಮಹಿ. ಕೃಷ್ಣ ಪರಮಾತ್ಮ ವೇದವ್ಯಾಸ ದೇವರಿಗೆ, ಶುಕಮಹಾಮುನಿಗಳಿಗೆ ಮತ್ತು ಎಲ್ಲ ಗುರು ಹಿರಿಯರಿಗೆ ನಮಸ್ಕಾರಗಳು. ಇಲ್ಲಿ ಸೇರುವ ಎಲ್ಲರಿಗೂ ಕೂಡ ನನ್ನ ಆದರದ ನಮಸ್ಕಾರಗಳು. ನಿನ್ನೆ ದಿವಸ ಭಾಗವತದ ಚಿಂತನದಲ್ಲಿ ಸ್ವಯಂಭೂಮನು ತನ್ನ ಮಗಳ ದೇವಹೂತಿನ ಕರ್ದಮ ಮಹಾಮುನಿಗಳಿಗೆ ಕೊಟ್ಟು ವಿವಾಹ ಮಾಡಿ ಅವನು ವಾಪಸ್ ಹೋಗ್ತಾನೆ. ವಾಪಸ್ ಹೋಗ್ಬೇಕಾದ್ರೆ ಒಂದು ಕಡೆ ಸಂತೋಷ ಇರುತ್ತೆ, ಯಾಕೆಂದ್ರೆ ತನ್ನ ಮಗಳು ಹೇಳಿದ ತಕ್ಷಣ ಆ ಮಹಾಮುನಿನ ವಿವಾಹ ಮಾಡ್ಕೊಂಡಿದ್ದಾಳೆ ಅನ್ನುವಂಥ ಒಂದು ಸಂತೋಷನೂ ಇರುತ್ತೆ, ತನ್ನ ಮಗಳ ಬಗ್ಗೆ ಹೆಮ್ಮೆ ಇರುತ್ತೆ. ಅದೇ ರೀತಿ ದುಃಖನೂ ಇರುತ್ತೆ, ಯಾಕೆಂದ್ರೆ ಅಂಥ ಒಂದು ಉತ್ತಮವಾದ ಮಗಳನ್ನ ನಾನು ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನುವಂಥದ್ದು ಇರುತ್ತೆ. ಅರೆ ಅನಿವಾರ್ಯವಾಗಿ ಹೋಗ್ಬೇಕಾಗಿ ಬರುತ್ತೆ, ಹೋಗ್ತಾನೆ. ಆಮೇಲೆ ಅನೇಕ ಯುಗಗಳು ಅವನು ರಾಜನಾಗಿರ್ತಾನೆ, ಮನು ಆಗಿರ್ತಾನೆ, ಮನು ಚಕ್ರವರ್ತಿ ಆಗಿರ್ತಾನೆ, ಭೂಮಂಡಲನ ನೋಡ್ಕೊಂತ ಇರ್ತಾನೆ. ಕರ್ದಮ ಮಹಾಮುನಿಗಳು ದೇವಹೂತಿ ವಿವಾಹ ಆದಮೇಲೆ ದೇವಹೂತಿ ನೋಡಿ ಅನೇಕ ದಿನಗಳ ಕಾಲ ಅಂದ್ರೆ ಅರಮನೆಯಲ್ಲಿದ್ದಂಥ ವೈಭವದಲ್ಲಿದ್ದಂಥ ಹುಡುಗಿ ಕಾಡಿನಲ್ಲಿ ತಪಸ್ ಮಾಡುವಂತ ಹುಡುಗನನ್ನ ಮದುವೆ ಮಾಡ್ಕೊಂಡಿದ್ದ, ಮುನಿನ. ಅಂದ್ರೆ ದೇವ್ರ ಇಚ್ಛೆ ಇರ್ಬೇಕದು, ನನಗೆ ಮನಸ್ಸು ಆ ರೀತಿ ಕೊಟ್ಟಿದ್ದಾನೆ ಅಂತ ಅನ್ಕೊಂಡ್ಳು, ದೇವ್ರ ಇಚ್ಛೆ ಅಂತ ಅನ್ಕೊಂಡ್ಳು. ದೇವ್ರ ಇಚ್ಛೆ. ನಾನು ಸಂಪತ್ತಿಗೆ ಆಸೆ ಪಡ್ಲಿಲ್ಲ, ವೈಭವಕ್ಕೆ ಆಸೆ ಪಡ್ಲಿಲ್ಲ. ಆ ಋಷಿಗಳ ಅಂತರ್ಯಾಮಿಯಾಗಿರದಂತ ಅಂತೂ ಆ ಒಂದು ಗುಣಕ್ಕೆ ಭಗವಂತನನ್ನ ಧ್ಯಾನ ಮಾಡ್ತಾರೆ, ಅಂತರ್ಯಾಮಿ ಭಗವಂತನನ್ನ, ಅವರು ತಪಸ್ವಿಗಳು ಅನ್ನುವಂಥ ಮನೋಭಾವನೆಯಿಂದ ನಾನು ವಿವಾಹ ಮಾಡ್ಕೊಂಡೆ. ಅದು ದೇವ್ರ ಇಚ್ಛೆನೇ ಇರಬೇಕು. ಅದು ದುಃಖ ಪಡಲ್ಲ, ಯಾಕಾರ ಮಾಡ್ಕೊಂಡು ಅಂತ ಅನ್ಕೊಳಲ್ಲ. ಅವ್ರು ಸೇವೆ ಮಾಡಕ್ ಶುರು ಮಾಡ್ತಾಳೆ ನೋಡಿ, ಅವ್ರು ಸೇವೆ ಮಾಡಕ್ ಶುರು ಮಾಡ್ತಾಳೆ, ಸೇವೆ ಮಾಡಕ್ ಶುರು ಮಾಡ್ತಾರೆ. ಹರಿ ಇಚ್ಛೆ ಅಂತ ಅನ್ಕೊಂತಾರೆ. ಆ ರೀತಿ ಹರಿ ಇಚ್ಛೆ ಅಂತ ಅನ್ಕೊಂಡು ದೇವರ ದಯ ಇದೆ ಅಂತ ಅನ್ಕೊಂಡು ಆ ಮನೋಸಂಧಾನದಿಂದ ನಾಹಂಕರ್ತ ಹರಿಕರ್ತ ಅಂತ ಹೇಳ್ತಾರೆ. ನಾ ಅಹಂಕರ್ತ, ಅಹಂ ಅಂದ್ರೆ ನಾನು ಅಂತ ಸಂಸ್ಕೃತದಲ್ಲಿ. ಅದನ್ನ ಹೇಳ್ಬೇಕಾಗಿಲ್ಲ, ನಾನು ಅಲ್ಲ ಮಾಡ್ತಾ ಇರೋವಂಥದ್ದು, ಭಗವಂತನ ಮಾಡಿಸ್ತಾ ಇರೋದು ಅಂತ ಅನುಸಂಧಾನ ಮಾಡ್ಕೋಬೇಕು. ಅದು ಸಂದೇಶ ಇಲ್ಲಿ, ಅದು ಸತ್ಯ. ನಾಹಂಕರ್ತ ಹರಿಕರ್ತ ಅಂತ ಆ ಅನುಸಂಧಾನದಿಂದ ಮಾಡ್ಬೇಕು. ಅವ ಮಾಡಿದ್ರೆ ಅದಕ್ಕೆ ತಕ್ಕ ಒಂದು ಫಲ ಸಿಗತ್ತಂತೆ. ಯಾವ ಫಲ ಸಿಗಬೇಕೋ ಐಹಿಕ ಒಂದು ಜೀವನದಲ್ಲೂ ಕೂಡ, ಇಹಲೋಕದಲ್ಲೂ ಯಾವ ರೀತಿ ಅದಕ್ಕೆ ಫಲ ಸಿಗಬೇಕೋ ಫಲ ಸಿಗತ್ತೆ, ಉತ್ತಮವಾದ ಫಲ ಸಿಗತ್ತೆ.
ಮತ್ತೆ ಮುಂದಿನ ಒಂದು ಲೋಕದಲ್ಲೂ ಕೂಡ ಉತ್ತಮವಾದ ಒಂದು ಸಂತಾನದಲ್ಲಿ ನಾವು ಜನ್ಮ ತಾಳ್ಬೋದು. ಅದೆರಡೂ ಇರುತ್ತೆ. ಪುಣ್ಯನೂ ಬರುತ್ತೆ, ಇಹಲೋಕದಲ್ಲೂ ನಾವು ಮಾಡುವಂಥ ಕಾರ್ಯಕ್ಕೆ ಫಲ ಸಿಗತ್ತೆ. ಅಂದರೆ ದೇವ್ರು ಮಾಡ್ತಾ ಇದ್ದೇನೆ ಅನ್ನುವಂಥ ಅನುಸಂಧಾನದಿಂದ ಮಾಡಬೇಕು ಅಂತ. ಹರಿ ಇಚ್ಛೆ ಅಂತ ಒಂದು ಘಟನೆ ಜ್ಞಾಪಕ ಬರುತ್ತೆ. ಮಧುಸೂದನ ಅಂತ ಒಬ್ಬ ಇದ್ದ, ತಾಯಿ ಮಗ ಇಬ್ಬರೇ ಇದ್ದಿದ್ದು. ತಾಯಿ ಹೇಳಿದ್ದೆಲ್ಲ ಕೇಳ್ತಾ ಇದ್ದ. ಅವನು ತಾಯಿ ಹೇಳಿದಾಗೆಲ್ಲ ಭಕ್ತಿಯಿಂದ ಮನಸ್ಸಿನಲ್ಲಿ ಹರಿ ಇಚ್ಛೆ ಅಂತ ಹೇಳ್ತಾ ಇದ್ದ. ಹರಿ ಇಚ್ಛೆ ಅಂತೆ ಆಗತ್ತೆ, ಆಯ್ತು ಅಂತ ಹೇಳೋನು. ಎಲ್ಲ ಅವನು ದೊಡ್ಡವನಾದ, ವ್ಯಾಪಾರ ಶುರು ಮಾಡ್ತೀನಿ ಅಂದ. ತಾಯಿನೇ ಹೇಳುದು, ಏನಾರು ಒಂದು ಮಾಡೋ ಜೀವಕ್ಕೋಸ್ಕರ, ಜೀವನ ಬದುಕೋಸ್ಕರ ನೀನು ಏನಾರು ಒಂದು ಮಾಡೋ ಅಂತ ಹೇಳುದು. ಹರಿ ಇಚ್ಛೆ ಇದ್ದಂಗೆ ಮಾಡ್ತೀನಿ ನಾನು ಅಂತೇಳಿ ಹಾಲು, ಮೊಸರು, ತುಪ್ಪ, ಬೆಣ್ಣೆ ಈ ರೀತಿ ಹಾಲಿನ ಪದಾರ್ಥಗಳ ವ್ಯಾಪಾರ ಮಾಡೋಕೆ ಶುರು ಮಾಡ್ದ. ಚಿಕ್ಕದಾಗಿತ್ತು ಅವನು ವ್ಯಾಪಾರ, ಆದರೆ ತುಂಬ ದೊಡ್ಡದಾಗಾಯ್ತು ವ್ಯಾಪಾರ. ತುಂಬ ಚೆನ್ನಾಗಾಗ್ತಾ ಇತ್ತು. ಯಾಕೆ ಅಂದರೆ ತುಂಬ ಜನ ಬರೋರು ಅಲ್ಲಿ. ಇವನು ವ್ಯವಹಾರ, ಅವನ ಕೊನೆಗೆ ತಾಯಿ ಹೇಳಿದ್ದು, ಇವತ್ತು ತುಂಬ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆಯೋ, ನೀನು ಮದುವೆ ಮಾಡ್ಕೊಂಡು ಹರಿ ಇಚ್ಛೆ ಇದ್ದಂಗೆ ಮಾಡ್ಕೊತೀನಿ ಅಂತಂದ. ನಾನೇ ಹುಡುಕ್ತೀನಿ ಅಂತಂದ. ತಾಯಿನೇ ಒಂದು ವಧುನ ಹುಡುಕಿದ್ಲು. ಆಯ್ತು, ನಿನ್ನ ಇಚ್ಛೆ, ನೀನೇನು ಇಷ್ಟಪಡ್ತೀಯೋ ಹರಿ ಇಚ್ಛೆ ಇದ್ದಂಗೆ ಮಾಡ್ಕೊತೀನಿ ಅಂತ ಮಾಡ್ಕೊಂಡ. ಮದುವೆನೂ ಮಾಡ್ಕೊಂಡ. ಅವಳು ಚೆನ್ನಾಗಿದ್ಲು. ಆದರೆ ಅವಳು ಗಮನಿಸಿದ್ಲು, ಅವನು ಅಂಗಡಿಲಿ ಕೂತಿರೋನು, ಬಂದವರಿಗೆಲ್ಲರೂ ಕೂಡ ಪ್ರತಿಯೊಂದು ಸಾರಿನೂ ಕೂಡ ಅವನು ಹಾಲು ಮೊಸರು ಅದೆಲ್ಲ ಕೊಡ್ಬೇಕಾದ್ರೆ, ಚಿಲ್ಲರೆ ಕೊಡ್ಬೇಕಾದ್ರೆ ಹರಿ ಇಚ್ಛೆ ಅಂತ ತೊಗೊಂಡು ಕಣ್ಗೆ ಹೊತ್ತಿಟ್ಕೊಂಡು ಡಬ್ಬಗಳು. ಅವಳ ಹೆಂಡತಿ ಗಮನ ಕೊಟ್ಲು ಒಂದ್ಸಲ, ಏನ್ರಿ ಯಾವಾಗಲೂ ಹರಿ ಇಚ್ಛೆ ಅಂತೀರ, ಏನು ಯಾವಾಗಲೂ ಹೇಳ್ತಾ ಇರ್ತೀರ ಹರಿ ಇಚ್ಛೆ ಅಂತ, ನೀವು ಸರಿಯಾಗಿ ವ್ಯಾಪಾರ ಮಾಡಲ್ಲ, ನೀವು ಇನ್ಮೇಲೆ ನೀವು ಮನೇಲಿರಿ, ನಾನು ವ್ಯಾಪಾರ ಮಾಡ್ತೀನಿ ಅಂತ ಹೇಳಿದ್ರು. ಹರಿ ಇಚ್ಛೆ ಆಯ್ತು ಮಾಡ್ತೀನಿ ನಾನು ಅಂಥೇಳಿ ಅಡುಗೆ ಶುರು ಮಾಡ್ದ. ನೀನು ಅಂಗಡಿ ನೋಡ್ಕೊ ಅಂತ ಹೇಳ್ದ. ಅವಳು ಅಂಗಡಿ ನೋಡ್ಕೊತಾ ಇದ್ಲು. ಕೆಲವು ದಿನ ಆಯ್ತು, ಎಲ್ಲ ಜನ ಬರೋರೆಲ್ಲ ಬಿಡಕ್ಕೆ ಶುರು ಮಾಡಿದ್ರು. ತುಂಬ ಕಡಿಮೆ ವ್ಯಾಪಾರ ಆಗಕ್ಕೆ ಶುರು ಮಾಡಿದ್ರು. ಆಗ ಆ ಹೆಂಡತಿಗೆ ಗೊತ್ತಾಯ್ತು, ಇಲ್ಲ ನಾನು ಕೂತ್ಕೊಂಡ್ರೆ ಅಂಗಡಿಯಲ್ಲಿ ವ್ಯಾಪಾರ ಆಗಲ್ಲ. ಅದು ಯಾಕೋ ಗೊತ್ತಿಲ್ಲ ಅಂತಂದ್ರೆ ಅವಳಿಗೆ ಗೊತ್ತು, ಸ್ವಲ್ಪ ಸಿಡಿ ಸ್ವಭಾವ. ಇವನಂಗೆ ಹರಿ ಇಚ್ಛೆ ಹರಿ ಓಂ ಅಂತ ಹೇಳ್ಕೊಂಡು ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ದುಡ್ಡು ಕೊಡ್ಬೇಕಾರೆ, ಚಿಲ್ಲರೆ ಇಸ್ಕೋಬೇಕಾರೆ, ಹಾಲು ಕೊಡ್ಬೇಕಾರೆ, ಮೊಸರು ಕೊಡ್ಬೇಕಾರೆ, ಪ್ರತಿ ಸಲನೂ ಅವರು ಹರಿನ ಸ್ಮರಣೆ ಮಾಡ್ಕೊತಾ ಇದ್ದ. ಅದಕ್ಕೆ ತನ್ನ ಗಂಡಂಗೆ ಹೇಳಿದ್ಲು, ಇಲ್ಲ ರೀ, ನಾನು ಕೂತ್ಕೊಂಡ್ರೆ ಯಾಕೋ ವ್ಯಾಪಾರ ಎಲ್ಲ ಇದಾಗೋಗುತ್ತೆ, ನಮಗೆ ವ್ಯಾಪಾರನೇ ಆಗಲ್ಲ, ನೀವೇ ಕೂತ್ಕೊಳ್ಳಿ, ನಮ್ಗೆ ನಷ್ಟ ಆಗ್ತಾ ಇದೆ ಅಂತ ಹೇಳಿ ಕೊನೆಗೆ ತನ್ನ ಗಂಡನ್ನ ನೀವೇ ಕೂತ್ಕೊಳ್ಳಿ ಅಂತ ಹೇಳಿ, ಹರಿ ಇಚ್ಛೆ ಆಯ್ತು ನಾನು ಕೂತ್ಕೊಂತೀನಿ ಅಂತ ಅಂಗಡಿಯಲ್ಲಿ ವ್ಯಾಪಾರ ಶುರು ಮಾಡ್ದ. ಅವಳು ತನ್ನ ಗಂಡನಿಗೂ ಮತ್ತೆ ನನಗೂ ಏನು ವ್ಯತ್ಯಾಸ, ಅವನು ಹರಿ ಇಚ್ಛೆ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ನಾನು ಸಿಡ್ಬಿಟ್ಟು ಅವನನ್ನು ಬಿಡಿಸ್ಬಿಟ್ಟೆ. ನಾನು ಹೇಳ್ತಾ ಇರಲಿಲ್ಲ, ನಾನು ನಷ್ಟ ಅನುಭವಿಸಿದೆ, ವ್ಯಾಪಾರ ಆಗಲಿಲ್ಲ. ತನ್ನ ಗಂಡ ಕೂತ್ಕೊಂತಾನೆ ನೋಡೋಣ ಅಂತೇಳಿ ಅಡುಗೆ ಅದೆಲ್ಲ ಮಾಡಿಬಿಟ್ಟು ಮಿಕ್ಕಿದ ಸಮಯದಲ್ಲಿ ಅಂಗಡಿಲಿ ಕೂತ್ಕೊಳ್ಳೋಕೆ ಶುರು ಮಾಡಿದ್ರು. ಇವನು ಅಂಗಡಿಲಿ ವ್ಯಾಪಾರ ಶುರು ಮಾಡಿದ. ತಿರ್ಗಾ ಎಲ್ಲ ಜನಗಳು ಬರೋಕ್ಕೆ ಶುರು ಮಾಡಿದ್ರು. ಯಾಕೆಂದರೆ ಇವನು ಮಾತಾಡ್ತಾ ಇದ್ದಂಥ ಶೈಲಿ, ಭಕ್ತಿಯಿಂದ ಮಾತಾಡ್ತಾ ಇದ್ದಂಥ ಶೈಲಿ ಎಲ್ಲ ಜನಗಳಿಗೂ ಒಂಥರ ಸಂತೋಷ ಕೊಡ್ತಾ ಇತ್ತು. ಹಾಗಾಗಿ ತುಂಬ ಉತ್ತಮವಾಗಿ ವ್ಯಾಪಾರ ಶುರುವಾಯಿತು. ತುಂಬ ಜನ ಬರೋಕ್ಕೆ ಶುರು ಮಾಡಿದ್ರು. ವ್ಯಾಪಾರ ಕುದುರ್ತು. ಇವಳು ಅಲ್ಲೇ ಕೂತ್ಕೊಂಡು ನೋಡ್ತಾ ಇದ್ಲು, ಹೆಂಗೆ ಮಾಡ್ತಾನೆ ಇವನು, ಪ್ರತಿಯೊಂದಕ್ಕೂ ಹರಿ ಇಚ್ಛೆ ಅಂತ ಇದ್ದಾನೆ ಅಂತ. ಅರೆ ಅವಳು ಗಮನಕ್ಕೆ ಬಂತು, ಅವನು ಮಾಡಬೇಕಾದ್ರೆ ಚಿಲ್ಲರೆ ಇಸ್ಕೊಳ್ಬೇಕಾದ್ರೆ ಅವನ ಕೈ ಲಕ್ಷಣ ಬೇರೆ ಇರೋದು. ಅವನ ಕೈಯ ಲಕ್ಷಣ ಏನಿದೆ, 5 ಬೆರಳು, ಅದೇ ಒಂದು ವಿಚಿತ್ರವಾಗಿರೋದು. ತುಂಬ ದಿವಸ ಅದನ್ನ ನೋಡಿ ಕೊನೆಗೆ ತನ್ನ ಗಂಡನ ಕೇಳಿದ್ಲು, ನಿಮ್ಮ ಕೈ ತೋರಿಸಿ. ಕೈ ತೋರಿಸ್ದ ಅವನು. ಮತ್ತೆ ಇದೇ ರೀತಿ ಇದೆ, ಅರೆ ನೀವು
ಹಣ ಇಸ್ಕೋಬೇಕಾದ್ರೆ ಅಥವಾ ನೀವು ಕೊಡಬೇಕಾದ್ರೆ ನಿಮ್ಮ ಕೈಯಲ್ಲಿ ಒಂಥರ ಏನೋ ಒಂಥರ ಅದ್ಭುತವಾದ ಒಂದು ಇದು ಕಾಣಿಸುತ್ತೆ ನನಗೆ ಕೈ ಅಂತ ಅಂದ್ಲು. ಅಂದ್ರೆ ಅವಳಿಗೆ ಗೊತ್ತಾಯ್ತು, ನೀವು ಹರಿ ಇಚ್ಛೆ ಹರಿ 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 ಅಂತ ಸ್ಮರಣೆ ಮಾಡ್ತಾ ಇರ್ತೀರಾ, ಅದರಿಂದ ಹರಿನೇ ದೇವರ ಕೈಯೇ ಹಿಡಿಯತ್ತೋ ಏನೋ ಅಂತ ಹೇಳಿ ಕೊನೆಗೆ ತಾನೂ ಕೂಡ ಆ ಹರಿಯ ಒಂದು ಭಕ್ತಳಾದ್ಲು, ಹರಿಭಕ್ತಳಾದ್ಲು. ಪ್ರತಿಯೊಂದು ಕಾರ್ಯವನ್ನು ಕೂಡ ಹರಿಯ ಸ್ಮರಣೆಯಿಂದ ಮಾಡಿ ಅನುಸಂಧಾನದಿಂದ ಮಾಡಿದಾಗ ನಮ್ಮ ಕಾರ್ಯ ಎಲ್ಲ ಫಲ ಕೊಡುತ್ತೆ, ಸಂತೋಷ ಕೊಡುತ್ತೆ, ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಅನ್ನೋ ಅಂಥದ್ದು ಅವಳಿಗೆ ಜ್ಞಾನೋದಯ ಆಯಿತು. ಆಗ್ಲಿಂದ ತಾನೂ ಕೂಡ ತನ್ನ ಗಂಡನನ್ನು ಕೂಡ ತುಂಬ ಚೆನ್ನಾಗಿ ನೋಡಿಕೊಂಡು ಕೊನೆ ತಾನೂ ಕೂಡ ವ್ಯಾಪಾರ ಮಾಡ್ತಾ ಉದ್ಧಾರ ಆದ್ಲು. ಅಂದ್ರೆ ಆ ರೀತಿ ಹರಿ ಇಚ್ಛೆ ದೇವರ ದಯೆಯಿಂದ ಆಗ್ತಾ ಇದೆಯೇನೋ ಅಂತ ಒಂದು ಮನೋಭಾವನೆಯಿಂದ ನಾವು ಮಾಡಿದಾಗ ಎಲ್ಲವೂ ಕೂಡ ಫಲ ಕೊಡುತ್ತೆ. ಕೊನೆಗೆ ಒಂದು ಇದ್ರಲ್ಲಿ ಬರೆದಿದ್ದಾರೆ ಸಾಧು, ಏನಂದ್ರೆ ನೀವು ಪ್ರತಿಯೊಂದು ಕಾರ್ಯದಲ್ಲೂ ನಾವು ಹೇಳಕ್ಕಾಗಲ್ಲ, ಮರ್ತೋಗತ್ತೆ ರೀ ಅಂತ ಅನ್ಕೊಂಡ್ರೆ, ಬೆಳಿಗ್ಗೆ ಎದ್ದಾಗ ದೇವರಿಗೆ ನಮಸ್ಕಾರ ಮಾಡುವಾಗ ಆ ವಿರಾಟ್ ಸ್ವರೂಪದ ಭಗವಂತನನ್ನ ಸ್ಮರಣೆ ಮಾಡಿಕೊಂಡು ಇವತ್ತು ಮಾಡಿದ ಎಲ್ಲವ ಕೆಲಸವೂ ಕೂಡ ನಿನ್ನ ಅನುಸಂಧಾನದಿಂದ ನೀನೇ ಮಾಡಿಸೋದು, ನಿನಗೆ ಸಮರ್ಪಣೆ ಆಗಲಿ ಅನ್ನುವಂಥ ಆ ಮನೋಭಾವನೆಯಿಂದ ಕೇಳ್ಕೊಂಡ್ರೆ ಆ ದಿನದಲ್ಲಿ ಮಾಡುವಂಥ ಎಲ್ಲ ಕಾರ್ಯವೂ ಸಮರ್ಪಣೆ ಆಗತ್ತೆ. ಆ ಸಮರ್ಪಣೆ ಮನೋಭಾವದಿಂದ ಮಾಡಿದಾಗ ಪ್ರತಿಯೊಂದು ಕಾರ್ಯವೂ ಕೂಡ ಸಫಲ ಆಗತ್ತೆ ಅನ್ನುವಂಥದ್ದು ಹೇಳಿದ್ದಾರೆ. ಆ ರೀತಿ ನಾವು ಕೂಡ ಈ ಒಂದು ಕಥೆಯಿಂದ ಈ ಒಂದು ದೇವಹೂತಿಯ ಒಂದು ಸಂದೇಶ ಏನಿದೆ, ಜೀವನದ ಸಂದೇಶ, ಅವಳು ತುಂಬಾ ಇಚ್ಛೆಯಿಂದ ಹರಿ ಇಚ್ಛೆ ಇದ್ದಂತೆ ಅಂತ ಹೇಳಿ ಅವಳು ಸೇವೆ ಮಾಡ್ತಾ ಇದ್ರು. ಆ ಸೇವೆ ಮಾಡ್ತಾ ಇರ್ಬೇಕಾದ್ರೆ ಕೊನೆಗೆ ಕರ್ದಮ ಋಷಿಗಳು ದೇವಹೂತಿಗೆ ಒಂದು ದಿವಸ ಹೇಳಿದ್ರು, ನೀನು ಇಷ್ಟು ದಿವಸನೂ ಕೂಡ ತುಂಬ ಮನಸಾರೆ ಭಕ್ತಿಯಿಂದ ನೀನು ಕಾರ್ಯ ಮಾಡ್ತಾ ಇದ್ದೀಯ, ನೀನು ಭಗವಂತನಿಗೆ ತೃಪ್ತಿಯಾಗಿದೆ, ನಿನ್ನಂಥವಳನ್ನ ನೀನು ಒಂದು ಆದರ್ಶ ಹೆಂಡತಿ ಇದ್ದಂಗೆ. ಯಾಕೆಂದ್ರೆ ಒಂದು ದಿವಸನೂ ಕೂಡ ನೀನು ಕೋಪದಿಂದ ಮಾಡಲಿಲ್ಲ, ಪ್ರತಿಯೊಂದು ಕಾರ್ಯನೂ ನೀನು ಭಕ್ತಿಯಿಂದ ಮಾಡ್ತಾ ಇದ್ಯಾ, ನಾನು ಗಮನ ಕೊಟ್ಟು ನೋಡ್ತಾ ಇದ್ದೀನಿ. ನಿನ್ನ ವೇಷಭೂಷಣಗಳಿಗೂ ಕೂಡ ನಿನ್ನ ಮನಸ್ಸು ಕೊಟ್ಟಿಲ್ಲ, ನೀನು ಅಷ್ಟು ತಳ್ಳೀನರಾಗಿ ನೀನು ನನ್ನ ಸೇವೆ ಮಾಡ್ತಾ ಇದ್ಯಾ. ನನ್ನ ಸೇವೆ ಅನ್ನೋಕ್ಕಿಂತ ಭಗವಂತನ ಸೇವೆನೇ ಮಾಡ್ತಾ ಇದ್ಯಾ ನೀನು. ನಿನ್ಗೇನ್ ಬೇಕೋ ಅದನ್ನ ನೀ ಕೇಳು, ನೀನು ಎಂದೂ ಕೇಳಿಲ್ಲ ನನಗೆ ಇಂಥದ್ದು ಬೇಕು ಅಂಥದ್ದು ಬೇಕು ಅಂತ. ಗಂಡ ಆದವ್ ನಾನು ನಿನ್ನ ತೃಪ್ತಿ ಪಡಿಸ್ಬೇಕು, ನಿನ್ಗೇನ್ ಬೇಕೋ ಕೇಳು ಅಂತ ಹೇಳಿದೆ. ಅವಾಗ ನೋಡಿ ಆ ದೇವಹೂತಿಯ ಮನೋಭಾವನೆ, ಸ್ವಾಮಿ ನಿಮ್ಮ ಸೇವೆ ಮಾಡಿಕೊಟ್ಟಿದ್ದಕ್ಕೆ, ನಿಮ್ಮ ಸೇವೆ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ, ನೀವು ನನ್ನನ್ನು ಒಪ್ಪಿ ವಿವಾಹ ಮಾಡ್ಕೊಂಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾರೆ. ಭಗವಂತನಿಗೂ ನಾನು ಧನ್ಯೋಸ್ಮಿ ಅಂತ ಹೇಳಬೇಕು ಅಂತ ಹೇಳಿ, ನಿಮ್ಮ ಒಂದು ಧೈರ್ಯದಿಂದ ಸಂತಾನ ಭಾಗ್ಯ ಬಂದ್ರೆ ನನಗೆ ತುಂಬಾ ಅತೀವ ಸಂತೋಷ ಆಗತ್ತೆ ಅಂತ ಹೇಳ್ತಾರೆ. ನೀ ಕೇಳೋದು ಸರಿಯೇ ಇದೆ, ಆಯ್ತು ಅಂತ ಹೇಳಿ ಅವಳ ಸಂತಾನ ಭಾಗ್ಯ ನಿನಗೆ ಕೊಡ್ತೀನಿ ಅಂತ ಹೇಳ್ತಾರೆ. ತಕ್ಷಣ ನೋಡಿ ಎಂಥ ತಪಶಕ್ತಿ ಇರುತ್ತೆ ಅಂತ ಹೇಳಿದ್ರೆ, ಆ ಕರ್ತಮ ಋಷಿಗಳು ಆ ಮನಸ್ಸಿನ ಕಲ್ಪದಿಂದಾನೆ, ಮನೋಭಾವನೆಯಿಂದ, ಸಂಕಲ್ಪದಿಂದನೇ ಒಂದು ಸುವರ್ಣಮಯವಾದ ಬಂಗಾರದ ವಿಮಾನ ಮಾಡ್ತಾರೆ. ಎಷ್ಟು ದೊಡ್ಡ ವಿಮಾನ ಅಂತ ಹೇಳಿದ್ರೆ ಅದರಲ್ಲಿ ಭವ್ಯ ಕಟ್ಟಡಗಳಿರ್ತದೆ, ಬೇರೆ 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 ಕೊಠಡಿಗಳಿರ್ತದೆ, ಎಲ್ಲದಕ್ಕೂ ವ್ಯವಸ್ಥೆ ಇರುತ್ತಂತೆ. ಅತಿ ಭೋಗ್ಯವಾದ ಶ್ರೀಮಂತವಾದ ಒಂದು ವಿಮಾನ ಒಂದು ಸೃಷ್ಟಿ ಮಾಡ್ತಾರೆ. ಅವರ ಮನಸ್ಸಿನ ಸಂಕಲ್ಪದಿಂದಾನೆ. ಶಿಲ್ಪಕಲೆ ಇರುತ್ತೆ, ಅದಲ್ಲಿ ವಜ್ರ ವೈಡೂರ್ಯಗಳಿರುತ್ತೆ, ನೀಲಮಣಿಯಿಂದ ಅಲಂಕಾರ ಮಾಡಿರುತ್ತಾರೆ,
ವಿಮಾನ ಕಲಶಪ್ರಾಯವಾಗಿ ಮೆಟ್ಟಲು ಕೂಡ ಬಂಗಾರದ ಮೆಟ್ಟಲಾಗಿರುತ್ತೆ. ಬಂಗಾರದ ಮೆಟ್ಟಲಾಗುತ್ತೆ ಅಂದ್ರೆ ನಡೆದಿರುವಂಥದ್ದು, ಸತ್ಯ ಯುಗದಲ್ಲಿ ನಡೆದಿರುವಂಥದ್ದು. ಎಂಥ ಒಂದು ಆ ಭವ್ಯವಾದ ವಿಮಾನನ ಸಂಕಲ್ಪ ಮಾತ್ರದಿಂದಲೇ ಮಾಡೋದು, ಸಂಕಲ್ಪ ಮಾತ್ರದಿಂದಲೇ ಮಾಡೋದು. ಅಂದ್ರೆ ಆ ಒಂದು ಆ ಶಿಲ್ಪದ ಒಂದು ಕರಕುಶಲತೆ ಅಂತಾರಲ್ಲ, ಅದೆಲ್ಲವೂ ಇತ್ತು. ತುಂಬಾ ಆಶ್ಚರ್ಯ ಆಯಿತು ದೇವಹೂತಿಗೆ. ಅಂದ್ರೆ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ನಮ್ಮ ಹಿಂದಿನ ಜನಾಂಗ ಅವರೆಲ್ಲ ದಡ್ಡರಾಗಿದ್ರು, ದಿಗಂಬರರಾಗಿದ್ರು, ಅವ್ರು ಬಟ್ಟೆ ಹಾಕೊಳಕ್ ಬರ್ತಾ ಇರ್ಲಿಲ್ಲ, ಅವ್ರು ನಡಿಯಕ್ ಬರ್ತಾ ಇರಲಿಲ್ಲ, ತಿನ್ನಕ್ ಬರ್ತಾ ಇರಲಿಲ್ಲ. ಅದೆಲ್ಲ ಪಾಶ್ಚಾತ್ಯ ದೇಶದ ಒಂದು ಕಲ್ಪನೆ. ಅದು ನಮ್ಮ ಕಲ್ಪನೆಯಲ್ಲಿ ಭಾಗವತ ಹೇಳುತ್ತೆ ಲಕ್ಷಾಂತರ ವರ್ಷದ ಹಿಂದೆ ಸತ್ಯಯುಗ ಪ್ರಾರಂಭ ಆಗಿದ್ದೆ ಇವತ್ತು 27ನೇ ಒಂದು ಇದರಲ್ಲಿದ್ದೀವಿ ನಾವು, ದ್ವಿತೀಯ ಪರಾರ್ಧೆ ಅಂತ ಹೇಳ್ತೀವಿ. ಆ ಲೆಕ್ಕನೇ ಹಾಕಕ್ಕಾಗಲ್ಲ, ಅಷ್ಟು ವರ್ಷಗಳದು, ಕೋಟ್ಯಾಂತರ ವರ್ಷಗಳಾಗಿದೆ. ಭಗವಂತನ ಪ್ರಾಯಸ್ಸೇ ನಮಗೆ ಹೇಳಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ದ್ವಿತೀಯ ಪರಾರ್ಧೆ ಅಂತ ಹೇಳ್ತೀವಿ. ಅಂದ್ರೆ ಎಲ್ಲ ಆ ಒಂದು ಯುಗಗಳಿಂದ ಬಂದಿರುವಂತ ಪರಂಪರೆ ಇದು. ಭಾಗವತ ಭಗವಂತನೇ ವೇದವ್ಯಾಸರಾಗಿ ಬರೆದಿರುವಂತಹದ್ದು, ಸತ್ಯವಾದ ಸಂಗತಿ, ಸಂಶಯ ಪಡಬೇಡ ಅಂತ ಹೇಳ್ತಾರೆ ಅವರು. ಅಂದ್ರೆ ಆಗಿನ ಕಾಲದಲ್ಲಿ ಆಗ ಇದ್ದಂಥವ್ರೆ ಕಲ್ಪನೆ, ಅಂದ್ರೆ ತಪಸ್ಸಿನ ಪ್ರಭಾವದಿಂದ ಅವರು ತಪೋಬಲದಿಂದ ಮಾಡಿದಂಥ ಆ ವಿಮಾನ ಸಿದ್ಧ ಆಯ್ತು. ಆವಾಗ ಋಷಿಗಳು ಹೇಳ್ತಾರೆ, ಕರ್ದಮ ಋಷಿಗಳು ದೇವಹೂತಿಗೆ, ನೋಡು ನೀನು ಆ ಬಿಂದು ಸರೋವರದಲ್ಲಿ ಸ್ನಾನ ಮಾಡ್ಕೊಂಬ ಅಂತ ಹೇಳ್ತಾರೆ. ತಾವು ಸ್ನಾನ ಮಾಡ್ತಾರೆ. ನೋಡಿ ಆಶ್ಚರ್ಯ ಅಂದ್ರೆ, ಇಂಥ ತಪಶಕ್ತಿ ಇತ್ತು ಅಂದ್ರೆ ದೇವರ ಅನುಗ್ರಹ ಇತ್ತು ಅವರಿಗೆ. ಯಾಕೆಂದ್ರೆ ದೇವರೇ ಹೇಳಿದ್ದು, ಸ್ವಯಂಭೂ ಮನು ಬರ್ತಾನೆ, ಅವ್ರ ಮಗಳನ್ನ ನೀನು ಮದುವೆ ಮಾಡ್ಕೊ ಅಂತ ಎಲ್ಲ ಹೇಳಿ 9 ಹೆಣ್ಣು ಮಕ್ಕಳಾಗ್ತಾರೆ. ನಾನು ಅವಳು ಆ ಗರ್ಭದಲ್ಲಿ ನಾನು ಜನ್ಮ ತಾಳ್ತೀನಿ, ಅವತಾರ ಮಾಡ್ತೀನಿ ಅಂತ ಹೇಳ್ತಾನೆ, ಕಪಿಲ ಅವತಾರ. ಅಂದ್ರೆ ಆ ದೇವ್ರ ದಯೆನೂ ಇತ್ತು. ಎಂಥ ತಪೋಬಲದಿಂದ ಅಂದ್ರೆ ಆ ಸರೋವರದಲ್ಲಿ, ಬಿಂದು ಸರೋವರದಲ್ಲಿ ಅವಳು ಸ್ನಾನ ಮಾಡ್ಕೊಂಡ್ರೆ ಘಮಘಮಗವಾದ ಪರಿಮಳದ ವಾಸನೆ, ಆ ನೀರು ಅದ್ಭುತವಾಗಿತ್ತಂತೆ, ತುಂಬಾ ಸುಂದರವಾಗಿತ್ತಂತೆ. ಅವಳು ಒಂದು ಎಲ್ಲವೂ ಕೂಡ ಮನಸ್ಸಿನಲ್ಲಿದ್ದಂತೆ ಎಲ್ಲ ದುಗಡಗಳೆಲ್ಲ ಹೋಯ್ತಂತೆ. ಅತ್ಯಂತ ಸಂತೋಷ ಆಯ್ತಂತೆ, ಅವಳು ಮನಃಶಾಂತಿ ಸಿಕ್ತಂತೆ. ಎದ್ದು ಬಂದಾಗ ಅಲಂಕೃತವಾಗಿ ಎದ್ದು ಬಂದ್ಲಂತೆ. ಅವಳು ರೂಪನೇ ಸುಂದರವಾದ ರೂಪ ಆಗಿತ್ತಂತೆ. ಅವಳಿಗೆ ಆಶ್ಚರ್ಯ ಆಯ್ತಂತೆ. ಅಂದ್ರೆ ತಪಸ್ವಿಗಳ ಎಂಥ ಒಂದು ತಪಸ್ವಿಗಳವರು ಅಂತ ಕರ್ದಮ ಋಷಿಗಳಿಗೆ. ಆ ಕರ್ದಮ ಋಷಿಗಳು ಕೂಡ ತಮ್ಮ ಆ ದೇಹದ ಒಂದು ರೂಪ ಅತ್ಯಂತ ಸುಂದರವಾಗಿ ಬಂತಂತೆ. ಯಾಕಂದ್ರೆ ಅವರು ಸ್ನಾನ ಮಾಡ್ಕೊಂಡು ಬಂತಂತೆ. ಇಬ್ರು ಕೂಡ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಆ ದಿವ್ಯ ವಿಮಾನದಲ್ಲಿ ಕೂತು ಹೊರಟ್ರಂತೆ. ಆ ವಿಮಾನ ಎಷ್ಟು ಚೆನ್ನಾಗಿತ್ತು, ಎಷ್ಟು ದೊಡ್ಡದಾಗಿತ್ತು ಅಂತಂದ್ರೆ ಎಲ್ಲ ವೈಭವಗಳು ಇತ್ತಲ್ಲಿ. ಆ ರೀತಿ ಎಲ್ಲ ತೀರ್ಥಕ್ಷೇತ್ರಗಳಿಗೆ ಹೋಗ್ತಾರಂತ. ತೀರ್ಥಕ್ಷೇತ್ರಗಳಿಗೆ ಹೋಗ್ತಾರಂತೆ. ಕರ್ದಮರು ತುಂಬಾ ಅತ್ಯಂತ ತಪಸ್ವಿಗಳು, ಆತ್ಮಜ್ಞಾನಿಗಳು. ದೇವಹೂತಿ ಅಪೇಕ್ಷೆಯಂತೆ ಅವರು 9 ರೂಪಗಳಿಂದ ಅವ್ರಿಗೆ ಸಂತಾನ ಆಗುವ ರೀತಿಯಲ್ಲಿ 9 ಗರ್ಭಗಳು ಧರಿಸ್ತಾಳೆ ಅವಳು ದೇವಹೂತಿ. 9 ಗರ್ಭಗಳು, 9 ಜನ ಹೆಣ್ಣು ಮಕ್ಕಳು ಜನ್ಮ ತಾಳ್ತಾರೆ. ತುಂಬಾ ಸಂತೋಷ ಆಗತ್ತೆ ದೇವಹೂತಿಗೆ. ಎಲ್ಲವೂ 9 ಜನ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ. ಆದರೆ ಅವಳು ಸೇವೆ ಮಾಡೋದು ಬೇಡ, ಸೇವೆ ಮಾಡ್ತಾ ಇರ್ತಾಳೆ. ಆವಾಗ ಕರ್ದಮ ಋಷಿಗಳು ಹೇಳ್ತಾರೆ, ನಾನಿನ್ನು ಸನ್ಯಾಸಿ ಜೀವನಕ್ಕೆ ವಾಪಸ್ ಹೋಗ್ತೀನಿ ಅಂತ ಹೇಳ್ತಾರೆ.
ಅಷ್ಟರೊಳಗೆ ದೇವಹೂತಿನ ಹೇಳ್ತಾಳೆ, ನನಗೆ ತುಂಬ ಸಂತೋಷ ಆಯಿತು, ಆದರೆ ನನಗೆ ಒಂಥರ ಏನೋ ಅತೃಪ್ತಿ ಇದೆ ಮನಸ್ಸಿನಲ್ಲಿ. ಯಾಕೆಂದರೆ ನಿಮ್ಮಂಥ ತಪಸ್ಸುಗಳ ಸೇವೆ ಮಾಡಿದ ಮೇಲೆ ನನಗೆ ವೈರಾಗ್ಯ ಬರಬೇಕಾಗಿತ್ತು, ಭಗವಂತನಲ್ಲಿ ಭಕ್ತಿ ಬರಬೇಕಾಗಿತ್ತು. ಆದರೆ ಅದು ನನಗಿನ್ನೂ ಅಷ್ಟು ಬಂದಿಲ್ಲ. ಇಂದ್ರಿಯಾಸಕ್ತಿಯಲ್ಲಿ ನಾನು ಹಿಂಗೇ ಇದ್ದೀನೋ ಹೊರತು ನನ್ನ ಮನಸ್ಸಿನಲ್ಲಿ ಆ ಒಂದು ಭಾವನೆ ಇನ್ನೂ ಬಂದಿಲ್ಲ ಅಂತ ಹೇಳಿದಾಗ, ಏನು ಯೋಚನೆ ಮಾಡಬೇಡ, ನೀನು ಭಗವಂತನೇ ಹೇಳಿದ್ದಾನೆ, ನೀನು ಇನ್ನೂ ಒಂದು ಗರ್ಭಧಾರಣೆ ಮಾಡಿ ನಿನ್ನಲ್ಲೇ ಅವತಾರ ಮಾಡ್ತಾನೆ ಭಗವಂತ ಅಂತ ಹೇಳಿದಾಗ ತುಂಬ ಸಂತೋಷ. ನೀನೇ ಭಾಗ್ಯವಂತಳು ಅಂತ ಹೇಳ್ತಾರೆ ಕರ್ದಮ ಋಷಿಗಳು. ನೀನು ಭಾಗ್ಯವಂತಳು ನೀನು, ಯಾಕೆಂದರೆ ಭಗವಂತನೇ ಅವತಾರ ಮಾಡ್ತಾ ಇದ್ದಾನೆ ನಿನ್ನ ಗರ್ಭದಲ್ಲಿ ಅಂತ ಹೇಳ್ತಾಳೆ. ಸ್ವಲ್ಪ ದಿವಸ ಆಗತ್ತೆ, ಅದಾದಮೇಲೆ ಅವಳು ಧರಿಸ್ತಾಳೆ. ಗರ್ಭಧಾರಣೆ ಆದಾಗ ಭಗವಂತನೇ ಅಲ್ಲಿ ಅವತಾರ ಮಾಡ್ತಾನೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಎಲ್ಲರೂ ಕೂಡ ಆ ಗರ್ಭದ ಪ್ರಸವ ಸಮಯದ ಬಂದಾಗ ಬ್ರಹ್ಮದೇವರು ಎಲ್ಲ ಮಾನಸ ಪುತ್ರರನ್ನೆಲ್ಲ ಕರ್ಕೊಂಡ್ಬಂದು ಹೂವಿನ ಮಳೆ ಹರಿಸಿ, ಆವಾಗ ಕರ್ದಮ ಋಷಿಗಳು ಹೇಳ್ತಾರೆ, ಕರ್ದಮ ನೀನು ನಿನ್ನ ಒಂದು ದೇವಹೂತಿಯಲ್ಲಿ ಭಗವಂತ ಹರಿ ಅವನು ಅವತಾರ ಮಾಡ್ತಾ ಇದ್ದಾನೆ, ಕಪಿಲ ಅಂತ ಬರ್ತಾನೆ, ಕಪಿಲ ಅಂತ ಅವನು ಪ್ರಖ್ಯಾತನಾಗ್ತಾನೆ. ಆ ಕಪಿಲ ಅವತಾರದಲ್ಲಿ ನಿಮ್ಮ ದೇವಹೂತಿಗೆ ಸಾಂಖ್ಯಶಾಸ್ತ್ರನೂ ಕೂಡ ಹೇಳ್ತಾನೆ. ನೀನು 9 ಜನ ಹೆಣ್ಣು ಮಕ್ಕಳನ್ನು ಕೂಡ ಮರೀಚಿ ಮತ್ತೆ ಇತ್ಯಾದಿ ನನ್ನ ಯಾರು ಮಾನಸ ಪುತ್ರರು ಇದ್ದಾರೆ ಅವ್ರಿಗೆ ಕೊಟ್ಟು ವಿವಾಹ ಮಾಡು ಅಂತ ಹೇಳ್ತಾರೆ. ಅದೇ ರೀತಿ ಆಗತ್ತೆ. 9 ಜನ ಹೆಣ್ಣು ಮಕ್ಕಳನ್ನು ಕೂಡ ಬ್ರಹ್ಮನ ಮಾನಸ ಪುತ್ರರಿಗೆ ಕೊಡ್ತಾರೆ. ಆ 9 ಜನ ಹೆಣ್ಣು ಮಕ್ಕಳನ್ನ ಯಾರ್ಯಾರು ಕೊಡ್ತಾರೆ ಅಂತ ಆ ಋಷಿಗಳ ಹೆಸರು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಭಾಗವತದಲ್ಲಿ ಬರುವಂತ ಋಷಿಗಳ ಹೆಸರು ಸ್ವಯಂಭು ಮನು ಅಂದ್ರೆ ಮನುಗಳ ಹೆಸರು ಹೇಳಿದಾಗ ಅವರ ಆಶೀರ್ವಾದ ನಮಗೆ ಕೊಡ್ತಾರಂತೆ. ಯಾರು ಕೇಳ್ತಾರೆ, ಯಾರು ಹೇಳ್ತಾರೆ, ಯಾರು ವ್ಯವಸ್ಥೆ ಮಾಡ್ತಾರೆ, ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಋಷಿಗಳ ಆಶೀರ್ವಾದ ಬರುತ್ತಂತೆ ಜೀವನಕ್ಕೆ, ನಮಗೆ ಆಶೀರ್ವಾದ ಮಾಡ್ತಾರಂತೆ. ಆ ನಂಬಿಕೆ ಮೇಲೆ ವೇದವ್ಯಾಸ ದೇವರೇ ಹೇಳಿದ್ದಾರೆ, ಯಾರ್ಯಾರು ಈ ಋಷಿಗಳು ಬರ್ತಾರೆ, ಈ ಭಾಗವತದಲ್ಲಿ ಋಷಿಗಳ ಮುನಿಗಳ ಹೆಸರು ಬರುತ್ತೆ, ದೈವ ಭಕ್ತರ ಹೆಸರುಗಳು ಬರುತ್ತೆ, ಅವರೆಲ್ಲರ ಆಶೀರ್ವಾದ ಬರುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಮರೀಚಿ ಋಷಿಗಳಿಗೆ ಕಲಾ ಅಂತ ಮೊದಲನೇವಳು, ಅತ್ರಿ ಋಷಿಗಳಿಗೆ ಅನಸೂಯೆಯನ್ನು ಕೊಟ್ಟು ಇದು ಮಾಡ್ತಾರೆ, ಆಂಗೀರಸ ಋಷಿಗಳಿಗೆ ಶ್ರದ್ಧಾ ಅಂತ, ಪುಲಸ್ತ್ಯ ಮಹರ್ಷಿಗಳಿಗೆ ಹವಿರ್ಭೂ ಕನ್ಯೆಯನ್ನು ಕೊಡ್ತಾರೆ, ಪುಲಹ ಮುನಿಗಳಿಗೆ ಗತಿ ಅಂತ, ಕೃತು ಋಷಿಗಳಿಗೆ ಕ್ರಿಯಾ ಅಂತ, ವಸಿಷ್ಠರಿಗೆ ಅರುಂಧತಿ, ಅಥರ್ವ್ಯ ಮಹರ್ಷಿಗಳಿಗೆ ಶಾಂತಿ ಅನ್ನುವಂಥ ಕನ್ಯೆಯನ್ನು ಕೊಟ್ಟು ಮದುವೆ ಮಾಡ್ತಾರೆ. ಭೃಗು ಋಷಿಗಳಿಗೆ ಖ್ಯಾತಿ ಕನ್ಯೆಯನ್ನು ಕೊಟ್ಟು ವಿವಾಹ ಮಾಡ್ತಾರೆ. ಅವ್ರಿಗೆ ಗರ್ಭಧಾರಣೆ ಮಾಡಿದ್ದು ಪ್ರಕಟ ಆಗ್ತಾನೆ ಕಪಿಲ ಮಹಾತ್ಮ, ಅವನು ಪರಮಾತ್ಮ, ಅವನು ಕೂತಿರ್ತಾನೆ ಅವನ ಕಡೆ. ಆಗ ಇವರು ಕರ್ದಮ ಋಷಿಗಳು ಬರ್ತಾರೆ, ಅಪ್ಪ ನನ್ನ ಮಗನಾಗಿ ನೀನು ಬಂದಿದ್ಯಾ, ನಾನೆಂಥ ಭಾಗ್ಯ ಮಾಡಿದ್ದೀನಿ, ನನ್ನ ಮಗನಾಗಿ ನೀನು ಹುಟ್ಟಿದ್ದೆ, ನೀನು ಭಗವಂತ, 14 ಲೋಕಗಳ ಒಡೆಯ, ನೀನೇ ನನ್ನ ಇದರಲ್ಲಿ ಬಂದಿದ್ಯಾ, ನನಗೆ ಜನ್ಮ ಸಾರ್ಥಕ ಆಯಿತು, ಮತ್ತೆ ನಾನು ಇನ್ನು ನನ್ನ ಸನ್ಯಾಸಿ ಜೀವನಕ್ಕೆ ಹೋಗಿ ನಾನು ಮುಕ್ತಿನ ಪಡಿತೀನಿ ನಿನ್ನ ಅನುಗ್ರಹದಿಂದ ಅಂತ ಹೇಳಿ ಮಗನಿಗೆ ಪ್ರದಕ್ಷಿಣೆ ಮಾಡ್ತಾನೆ. ನೋಡಿ, ಕರ್ದಮ ಋಷಿಗಳು ತಮ್ಮ ತಪಸ್ಸಿನ ಜೀವನಕ್ಕೆ ಹೋಗ್ಬೇಕು ಅಂತ ಹೇಳಿ ಆ ಪ್ರದಕ್ಷಿಣೆ ಮಾಡ್ತಾರೆ. ಕಪಿಲ ಹಂಗೆ, ನಿನ್ನ ಮಗ ಆದರೂ ಕೂಡ ನೀನು ತೋರಿಕೆಗೆ ಮಗ, ಆದರೆ ನೀನು ಭಗವಂತ ನೀನು ಅಂತ ಹೇಳಿ ನಮಸ್ಕಾರ ಮಾಡ್ತಾನೆ. ಆವಾಗ ಕಪಿಲ ಪರಮಾತ್ಮ ಹೇಳ್ತಾನೆ, ಆಯಿತು, ನೀವು ಮುಂದಿನ ಇದು ಮೋಕ್ಷವನ್ನೇ ಪಡೆದು ನೀನು ಧ್ಯಾನಾಸಕ್ತನಾಗಿ ನೀನು ನಿನ್ನ ದೇಹತ್ಯಾಗ ಮಾಡು, ನಿನಗೆ ಮೋಕ್ಷ ಸಿಗತ್ತೆ ಅಂತ ಹೇಳ್ತಾನೆ. ಆವಾಗ ಕರ್ದಮ ಋಷಿಗಳು ದೇವಹೂತಿಗೂ ಸಮಾಧಾನ ಮಾಡಿ, ನಿನ್ನ ಮಗನೇ ನಿನಗೆ
ತತ್ವಜ್ಞಾನ ಹೇಳ್ತಾನೆ, ನಿನಗೂ ಮೋಕ್ಷ ಸಿಗತ್ತೆ. ಅವನು ಭಗವಂತ, ಅವನು ಸಾಮಾನ್ಯ ಹುಡುಗ ಅಲ್ಲ, ಅವನು ನಿನ್ನ ಮಗ ಅಂತ ಅನ್ಕೋಬೇಡ. ಭಗವಂತನೇ ಅವತಾರ ಮಾಡಿದ್ದಾನೆ, ಪ್ರಕಟ ಆಗಿದ್ದಾನೆ ಮಗನ ರೂಪದಲ್ಲಿ ಅಂತ ಹೇಳಿದಾಗ ದೇವಹೂತಿಗೂ ತುಂಬ ಸಂತೋಷ ಆಗತ್ತೆ. ಅವನು ನಮಸ್ಕಾರ ಮಾಡ್ತಾನೆ. ಇಲ್ಲಿ ನಮಗೊಂದು ಸಂದೇಶ ಇದೆ. ಏನು ಅಂತ ಹೇಳಿದ್ರೆ, ಎಷ್ಟೋ ವೈಭೋಗ ಇದ್ರೂ ಕೂಡ ಆ ಸಮಯ ಬಂದಾಗ ನಾವು ಭಗವಂತನನ್ನು ಮರಿಬಾರದು. ಅವನನ್ನು ಸ್ಮರಣೆ ಮಾಡ್ತಾ ಇರಬೇಕು. ನಿಜವಾದ ಸುಖ, ನಿಜವಾದ ಸಂತೋಷ, ನಿಜವಾದ ನೆಮ್ಮದಿ, ನಿಜವಾದ ಸಾರ್ಥಕ ಜೀವನ ಆಗಬೇಕು ಅಂದರೆ ಭಗವಂತನ ಅನುಗ್ರಹ ಆಗಬೇಕು ಅನ್ನೋವಂಥದ್ದು ನಮಗೆ ಸಂದೇಶ. ಕೊನೆಗೆ ನಮಸ್ಕಾರ ಮಾಡಿ ಅವನು ತನ್ನ ಮಗನಿಗೆ 3 ಪ್ರದಕ್ಷಿಣೆ ಮಾಡಿ, ನೋಡಿ 3 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಅವನು ಸನ್ಯಾಸಿ ಜೀವನಕ್ಕೆ ಹೊರಡ್ತಾನೆ. ಸನ್ಯಾಸಿ ಜೀವನಕ್ಕೆ ಹೋಗ್ತಾನೆ. ಹೋಗಿ ಕೊನೆಗೆ ಹಿಮಾಲಯದ ತಪ್ಪಲಿನಲ್ಲಿ ಅವನು ಧ್ಯಾನ ಮಾಡ್ತಾ ತಪಸ್ಸಿನ ಒಂದು ಮನೋಬಲದಿಂದ, ತಪೋಬಲದಿಂದ ದೇಹತ್ಯಾಗ ಮಾಡ್ತಾನೆ. ಅವನು ಮೋಕ್ಷನೇ ಸಿಗತ್ತೆ. ಆ ರೀತಿ ಕರ್ದಮ ಋಷಿಗಳ ಅತ್ಯಂತ ಮೇಧಾವಿ ಮತ್ತೆ ತಪಸ್ವಿಗಳ ಜೀವನದ ಕಥೆಯನ್ನು ಕೇಳಿದ್ರೆ ನಮ್ಮ ಮನಸ್ಸಿನಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯಗಳು ಬರೋ ಅಂತಕ್ಕೆ ಸಂಶಯನೇ ಇಲ್ಲ ಅಂತ ಹೇಳಿದ್ದಾರೆ. ಅಂಥ ಕರ್ದಮ ಋಷಿಗಳ ಹೆಸರು ಹೇಳ್ತಾ ಇದ್ದೀವಿ, ದೇವಹೂತಿಯ ಹೆಸರು ಹೇಳ್ತಾ ಇದ್ದೀವಿ. ಯಾಕೆ ದೇವಹೂತಿ ತನ್ನ ಗರ್ಭದಲ್ಲೇ ಪ್ರಕಟ ಆಗಿರುವಂಥ ಕಪಿಲ ಪರಮಾತ್ಮ. ಇಂಥ ಒಂದು ಜೀವನ, ಸಾರ್ಥಕ ಜೀವನ ಅಂತ ಹೇಳಿ ಈ ರೀತಿ ಆ ಕರ್ದಮ ಋಷಿಗಳ ಒಂದು ಆತ್ಮೋದ್ಧಾರ ಆಗತ್ತೆ. ಕರ್ದಮರು ಹೋದ ಮೇಲೆ ಕಪಿಲ ಒಂದು ಸಾರಿ ಆ ಬಿಂದು ಸರೋವರದಲ್ಲಿ ಸ್ನಾನ ಮಾಡಿ ಕೂತಿರ್ತಾನೆ. ದೇವಹೂತಿ ಸ್ನಾನ ಮಾಡ್ಕೊಂಡು ಬರ್ತಾಳೆ. ನೀನು ನನ್ನ ಮಗನಾಗಿ ನೀನು ಪ್ರಕಟ ಆಗಿದ್ರು ಕೂಡ ನೀನು ಭಗವಂತ, ನನಗೆ ನೀನು ತತ್ವಜ್ಞಾನ ಹೇಳಬೇಕು. ನಾನು ಸೇವೆಯಲ್ಲೇ ಮಾಡಿಕೊಂಡು ಇಂದ್ರಿಯ ಆಸಕ್ತಿಯಿಂದ 9 ಜನ ಹೆಣ್ಣು ಮಕ್ಕಳು ಬಂದರು, ಅವ್ರದ್ದು ಮದುವೆ ಆಯಿತು. ಆದರೆ ನನ್ನ ಮನೋಬಲ, ನನಗೆ ಇನ್ನೂ ದೈವದ ಕಡೆ ಹೋಗ್ಬೇಕು, ನನಗೆ ಭಕ್ತಿ ಬೇಕು, ಇನ್ನೂ ಅರ್ಥ ಮಾಡ್ಕೋಬೇಕು ನಾನು ಜೀವನ ಅಂತ ಹೇಳಿದಾಗ ಅವ ತನ್ನ ತಾಯಿನ, ಅಮ್ಮ ನೀನು ಕೂತ್ಕೋ, ನಾನು ಹೇಳ್ತೀನಿ ಅಂತ ಹೇಳ್ತಾನೆ. ಆವಾಗ ಆತ್ಮೋದ್ಧಾರದ ಒಂದು ಸಾರ್ಥಕ ಜೀವನದ ಒಂದು ಮೆಟ್ಟಲುಗಳನ್ನು ಹೇಳ್ತಾರೆ. ಆ ಮೆಟ್ಟುಗಳನ್ನು ಹೇಳ್ತೀನಿ ನಾನು, ಯಾವ ರೀತಿ ಸಾರ್ಥಕ ಪಡಿಸ್ಕೋಬೇಕು ಅಂತ ಹೇಳ್ತೀನಿ ಅಂತೇಳಿ ಕಪಿಲ ಪರಮಾತ್ಮ ದೇವಹೂತಿಗೆ, ತನ್ನ ತಾಯಿಗೆ ಆ ತತ್ವಜ್ಞಾನ ಹೇಳ್ತಾನೆ. ತತ್ವಜ್ಞಾನ ಹೇಳಬೇಕಾದ್ರೆ ಮೊದಲನೇದಾಗಿ ಅವನು ಹೇಳೋವಂಥದ್ದು ನಮಗೆ ಜ್ಞಾಪಕ ಬರ್ಬೋದು. ಶುಕಮಹಾಮುನಿಗಳಿಗೆ ಪರೀಕ್ಷಿತಂಗೆ ಏನು ಹೇಳಿದ್ರು ಅಂತ. ಅವನು ಹೇಳ್ತಾನೆ, ಮನಸ್ಸೇ ಮುಖ್ಯವಾದ ಕಾರಣ. ಮುಖ್ಯವಾದ ಕಾರಣ ಸುಖ ದುಃಖಗಳಿಗೆ, ಬಂಧನ ವಿಮುಕ್ತಿಗೆ, ದ್ವೇಷ ಅಥವಾ ಪ್ರೀತಿ ವಿಶ್ವಾಸಕ್ಕೆ, ಎಲ್ಲದಕ್ಕೂ ಕೂಡ ಮನಸ್ಸೇ ಕಾರಣ. ಅದಕ್ಕೆ ಮನಸ್ಸನ್ನ ಹದವಾಗಿ ಚೆನ್ನಾಗಿ ಮನಸ್ಸಿನಲ್ಲಿ ಭಗವಂತನ ಕಡೆಗೆ ಸ್ಮರಣೆ ಮಾಡ್ತಾ 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 ಭಕ್ತಿ ಹರಿಯ ವಿಚಾರಗಳು, ಹರಿಯ ಸ್ಮರಣೆಗಳು ಮಾಡಬೇಕು. ಆಗ ಮನಸ್ಸು ನಿರ್ಮಲ ಆಗತ್ತೆ ಅಂತ ಹೇಳ್ತಾನೆ. ಅದು ಆ ಕಪಿಲ ಪರಮಾತ್ಮ ಹೇಳೋವಂಥ ನಿಜ, ಇಂದಿಗೂ ನಿಜ. ಎಷ್ಟೋ ಲಕ್ಷಾಂತರ ವರ್ಷದ ಹಿಂದೆ ಸತ್ಯಯುಗದಲ್ಲಿ ನಡೆದಿರುವಂಥ ಈ ಒಂದು ಘಟನೆ ಈಗಲೂ ನಿಜ. ನೀವು ಮನಸ್ಸನ್ನ ಸುಮ್ಮನೆ ಬಿಟ್ಬಿಟ್ರೆ ಬರೀ ಕೆಟ್ಟ ವಿಚಾರಗಳು ಬರುತ್ತೆ. ಬೇಡದಿದ್ದೆಲ್ಲ ವಿಚಾರ ಬರುತ್ತೆ. ಏನೇನೋ ನಡೆಯುತ್ತೆ ಮನಸ್ಸಿನಲ್ಲಿ. ಎದುರಿಗಿರೋವಂಥವ್ರು ಹಂಗೆ ಹೇಳಿರ್ತಾರೋ ಇಲ್ವೋ, ಆದರೆ ನಮ್ಮ ಮನಸ್ಸಿಗೆ ಬರುತ್ತೆ. ನಾವೇನೋ ಬೈದಂಗೆ, ಅವರೇನೋ ಬೈದಂಗೆ, ನಾವೇನೋ ಉತ್ತರ ಕೊಟ್ಟಂಗೆ, ಅವರೇನೋ ಉತ್ತರ ಕೊಟ್ಟಂಗೆ, ಅವ್ರು ಕೋಪಿಸ್ಕೊಂಡು ಹೋದಂಗೆ, ನಾವು ಕರಿದ್ದಂಗೆ, ಅವ್ರು ಬರಲ್ಲ ಅಂತ ಹೋದಂಗೆ, ಈ ರೀತಿ ಅನಿಷ್ಟಗಳು, ಅಂದರೆ ತಪ್ಪು ಎಲ್ಲ ವಿಚಾರಗಳು ತಲೆಗೆ ಬರುತ್ತೆ. ಅದನ್ನು ಕಡಿವಾಣ ಹಾಕಬೇಕು ಅಂತ ಹೇಳಿದ್ರೆ
ಮನಸ್ಸಿನಲ್ಲಿ ಭಗವಂತನ ಸ್ಮರಣೆ ಮಾಡಬೇಕು. ನಮಗೆ ಭಗವಂತನ ಸ್ಮರಣೆ ಮಾಡ್ತಾ 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 ನಮ್ಗೆ ಗೊತ್ತಾಗತ್ತೆ, ಓ ಈ ಥರ ವಿಚಾರ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಅದು ಮಾಡಬಾರ್ದು ಅಂತ ತಕ್ಷಣ ಬಿಡ್ತೀವಿ. ಅಂದರೆ ನಾವು ಮನೋಜ್ಞಾನಿಗಳು, ದಿವ್ಯ ತಪಸ್ವಿಗಳಲ್ಲ ನಾವು. ಯಾಕೆಂದರೆ ನಾವು 5 ನಿಮಿಷ ನಾವು ದೇವರ ಸ್ಮರಣೆ ಹೇಳ್ತಾ ಇದ್ರೆ, ರಾಮ್ 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 ಏನೇ ಹೇಳ್ತಾ ಇದ್ರು, ಭಗವಂತನ ಹೆಸರು ಹೇಳ್ತಾ ಇದ್ರೆ, ಸ್ಮರಣೆ ಮಾಡ್ತಾ ಇದ್ರೆ ತಕ್ಷಣ ಇನ್ನೆಲ್ಲೋ ಬರುತ್ತೆ ವಿಚಾರ. ತುಂಬ ಅದು ನಮಗೆ ಬಂದಿದೆ ಅಂತ ಗೊತ್ತಾದ ಮೇಲೆ ನಾವು ಅದನ್ನು ಬಿಡ್ಬೋದು. ಗೊತ್ತೇ ಆಗಲ್ಲ, 5 ನಿಮಿಷ ಹೊರಟೋಗುತ್ತೆ, ಎಲ್ಲೋ ಏನೇನೋ ಯೋಚನೆ ಮಾಡಿರ್ತೀವಿ ನಾವು. ಆ ರೀತಿ ಮನಸ್ಸಿನ ಅಂದರೆ ಮನಃಶಕ್ತಿನ ನಿಯಂತ್ರಣ ಮಾಡಿ ಮನಸ್ಸಿನ ಭಗವಂತನ ಭಕ್ತಿಗೆ ನಾವು ಆಧಾರ ಕೊಟ್ರೇನು, ಅಂದರೆ ಆ ರೀತಿ ಹೋಗೋ ರೀತಿಯಲ್ಲಿ, ಭಗವಂತನ ಕಡೆ ಮನಸ್ಸು ಹೋಗೋ ರೀತಿಯಲ್ಲಿ ಸ್ಮರಣೆ ಮಾಡ್ತಾ ಮಾಡ್ತಾ ಇದ್ದರೆ ಆ ರೀತಿ ಅನಿಷ್ಟಗಳು, ಕೆಟ್ಟ ಕೆಟ್ಟ ವಿಚಾರಗಳು, ದುಷ್ಟ ವಿಚಾರಗಳು ಕಲಿಪ್ರವೇಶ ಆಗಕ್ಕೆ ಸಾಧ್ಯ ಆಗಲ್ಲ. ಆ ಭಕ್ತಿ ಅನ್ನುವಂಥದ್ದು ಭದ್ರವಾದ ಗೋಡೆ, ಕಲಿಪ್ರವೇಶ ಆಗಲ್ಲ. ಆ ರೀತಿ ಕಪಿಲ ಪರಮಾತ್ಮ ಭಕ್ತಿಯಿಂದ ಮನಸ್ಸು ನಿರ್ಮಲ ಆಗತ್ತೆ ಅನ್ನುವಂಥದ್ದನ್ನು ಹೇಳ್ತಾನೆ. ಮೊದಲನೇದಾಗಿ ಮನಸ್ಸಿನಲ್ಲಿ 4 ಮೆಟ್ಲಿದೆಯಂತೆ. ಮನಸ್ಸು ಅನ್ನುವಂಥದ್ದು ಬುದ್ಧಿ, ಚಿತ್ತ, ಅಹಂಕಾರ, 4 ಅಂತ. ಮನಸ್ಸು ಅಂದರೆ ನಾವು ಏನೋ ಸಂಕಲ್ಪ ಮಾಡ್ಕೊತೀವಿ. ಬುದ್ಧಿ ಅಂತಂದರೆ ಏನೋ ಬುದ್ಧಿ ಬೇಡವನು ಅಂತ ಹೇಳ್ತಾರೆ. ಅಂದರೆ ಬುದ್ಧಿ ಅಂದರೆ ನಿಶ್ಚಯ ಮಾಡತ್ತಂತೆ, ಈಗ ಬೇಕೋ ಅದು ಬೇಕು ಅಂತ. ಚಿತ್ತ ಅನ್ನೋದು, ಮನಸ್ಸಿನಲ್ಲೇ ಚಿತ್ತ ಅನ್ನೋದು ಚಿಂತನೆ ಮಾಡತ್ತಂತೆ. ಯಾವ್ಯಾವ ವಿಧಾನಗಳಿದೆ, ಏನೇನು ಇದು ಮಾಡ್ಬೋದು ಅನ್ನೋವಂಥದ್ದು. ಆ ರೀತಿ ಮತ್ತೆ ಅಹಂಕಾರ ಅನ್ನೋದು ತೀರ್ಮಾನ ಮಾಡ್ಬಿಡುತ್ತೆ. ಅದೇ ನೋಡಿ, ಇದು 4 ಸರಿ ಇರಬೇಕು. ನಮ್ಮ ಮನಸ್ಸು ಶುದ್ಧವಾಗಿರ್ಬೇಕು, ಬುದ್ಧಿನೂ ಇರಬೇಕು, ಚಿತ್ತನೂ ಸರಿ ಇರಬೇಕು, ಅಹಂಕಾರನೂ ಸರಿ ಇರಬೇಕು. ಅಹಂಕಾರ ಅಂತಂದ್ರೆ ನಾನೇ ಅಂತಲ್ಲ, ಅದು ದುರಹಂಕಾರ ಅನ್ಸುತ್ತೆ. ಅಹಂಕಾರ ಅಂದ್ರೆ ನಾನು ಏನು ಡಿಸಿಷನ್ ತಗೋಬೇಕು, ಅದು ಅಹಂಕಾರ. ದುರಹಂಕಾರ ಅಂತಂದ್ರೆ ನಾನೇ ಅಂತ ಅನ್ನೋದು. ಅದಕ್ಕೆ ದುರಹಂಕಾರ ಇರಬಾರ್ದು. ಅಹಂಕಾರ ಅನ್ನುವಂಥದ್ದು ಆ ಮನೋನಿಯಾಮಕ ಈಶ್ವರನ ಒಂದು ಇದು. ಆ ಮನಸ್ಸಿಗೆ ನಿಯಾಮಕ ಈಶ್ವರ ರುದ್ರದೇವರು. ಅವನನ್ನು ಸಂಕಲ್ಪ ಮಾಡಿಕೊಂಡು, ಅವನನ್ನು ಸ್ಮರಣೆ ಮಾಡಿಕೊಂಡು ನಾವು ಪ್ರತಿಯೊಂದು ವಿಚಾರದಲ್ಲೂ ಚಿಂತನೆ ಮಾಡ್ಕೊಳ್ಳೋ ಚಿಂತನಾ ಶಕ್ತಿಯನ್ನು ಬೆಳೆಸ್ಕೊಂಡ್ರೆ ಒಳ್ಳೆ ಡಿಸಿಷನ್ ತಗೋಬೋದು ಅಂತ. ಆ ರೀತಿ ಮನಸ್ಸನ್ನ ನಾವು ಹದದಲ್ಲಿ ಇಟ್ಕೋಬೇಕು. ನಮ್ಮ ದೇಹ ಆತ್ಮ ಇರುವಂತ ನಿನ್ನೆ ಹೇಳಿದೆ ನಾನು, ಥೈಮಸ್ ಗ್ಲ್ಯಾಂಡ್ ಅಲ್ಲಿ ಭಗವಂತ ಜೀವಧಾರಣೆ ಮಾಡ್ಕೊಂಡು ಅಲ್ಲಿ ಇದ್ದಾನೆ ಅಂತ. ಅಂದ್ರೆ ಈ ಆತ್ಮ ಅನ್ನೋದು 4 ಲೇಯರ್ ಇದಂತೆ. ಅನ್ನಮಯ, ಪ್ರಾಣಮಯ, ಮನೋಮಯ, ಮತ್ತೆ ವಿಜ್ಞಾನಮಯ, ಮತ್ತೆ ಆನಂದಮಯ ಅಂತ. ಈ ರೀತಿ ಆವರಣಗಳಿದೆ. ಅನ್ನಮಯ ಅಂದ್ರೆ ಬರೀ ಆಹಾರ ತಿನ್ನುವಂಥದ್ದು. ಪ್ರಾಣಮಯ ಅಂದ್ರೆ ಪ್ರಾಣಕ್ಕೆ ಉಸಿರಾಟಕ್ಕೆ ಸಂಬಂಧಪಟ್ಟಿದ್ದು. ಮನೋಮಯ ಅಂದ್ರೆ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಜ್ಞಾನಮಯ ಅಂದ್ರೆ ಮನಸ್ಸಿನಲ್ಲಿ ಜ್ಞಾನ ಅನ್ನುವಂಥದ್ದು, ಮನಸ್ಸಿನಲ್ಲಿ ಇನ್ನೂ ಸೂಕ್ಷ್ಮವಾಗಿರುವಂಥದ್ದು. ಆನಂದಮಯ ಅಂದ್ರೆ ಅಂತಿಮವಾಗಿ ಆನಂದ ಸಿಗುವಂಥದ್ದು. ಈ ರೀತಿ ಇಷ್ಟು ಆವರಣಗಳಿದೆ ಆತ್ಮಕ್ಕೆ. ಅಂದರೆ ದೇಹ ಶುದ್ಧಿ ಆಗಬೇಕು ಅಂತ ಹೇಳಿದ್ರೆ ಇಷ್ಟನ್ನೂ ಕೂಡ ನೀನು ಭಕ್ತಿಯಿಂದ ಮಾಡಿದಾಗ, ಸ್ವಚ್ಛತೆಯಿಂದ ಮಾಡಿದಾಗ ಮನಸ್ಸು ನಿರ್ಮಲವಾಗತ್ತೆ. ಮನಸ್ಸು ಒಂದ್ಸಲ ನಿರ್ಮಲ ಆಯಿತು ಅಂತಂದರೆ ಎಲ್ಲ ಕಾರ್ಯವೂ ಕೂಡ ಸುಗಮವಾಗತ್ತೆ. ಅದರಲ್ಲಿ ಇನ್ನೂ ಒಂದು ಹೇಳ್ತಾನೆ, ಸಜ್ಜನರ ಸಹವಾಸ ಮಾಡಬೇಕು ಅಂತ. ಹೇಳ್ತಾನೆ. ಇನ್ನೂ ಒಂದು ಹೇಳ್ತಾನೆ, ಹಿಂದೆ ನಡೆದಿದ್ದೆಲ್ಲ ಘಟನೆಗಳನ್ನ, ಅಹಿತರ ಘಟನೆಲ್ಲ ಮೆಲ್ಕು ಹಾಕೋದಲ್ಲಿ ಮಾಡಬಾರ್ದು, ಮೆಲ್ಕು ಹಾಕಬಾರ್ದು ಅಂತ ಹೇಳ್ತಾರೆ. ನೋಡಿ, ಕಪಿಲ ಪರಮಾತ್ಮ ತಮ್ಮ ಅಮ್ಮಂಗೆ ಹೇಳ್ತಾರೆ, ಗತಿಸಿದ ಘಟನೆಗಳನ್ನ ಮೆಲುಕು ಹಾಕೋತಿರುವ ಮನಸ್ಸು ಮರದಿಂದ ಮರಕ್ಕೆ ಹಾರುವಂತ ಒಂದು ಮರ್ಕಟ ಇದ್ದಂಗೆ ಅಂತ ಹೇಳ್ತಾರೆ. ಅಂದರೆ ಆ ರೀತಿ ಯೋಚನೆ ಮಾಡಬಾರ್ದು. ಕರೆಕ್ಟ್,
ಅವ್ರು ಹೇಳ್ತಾ ಇರುವಂಥದ್ದು ಸತ್ಯವಾದ ಸಂಗತಿ. ಸತ್ಯವಾದ ಸಂಗತಿ. ನಾವು ಹಿಂದೆ ನಡೆದಿದ್ದ ಯಾವುದೋ 20 ವರ್ಷದ ಹಿಂದೆ ನಡೆದಿದ್ದನ್ನ ಘಟನೆಗಳನ್ನ ಆ ಮನಸ್ಸಲ್ಲಿ ಹಾಕೊಂಡು 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 ಅಲ್ಲೇ ಒದ್ದಾಡ್ತಾ ಇರ್ತೀವಿ. ಅದನ್ನ ಮಾಡಬಾರ್ದು. ಆನಂದಮಯವಾಗಿರುವಂಥ ಸಂತೋಷದ ವಿಷಯ ಆದರೆ ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗತ್ತೆ. ಅಂಥದ್ದು ಮಾಡ್ಬೋದು. ಆ ರೀತಿ ಮನಸ್ಸನ್ನ ಆ ರೀತಿ ಮರ್ಕಟ ಒಂದು ಮರದಿಂದ ಒಂದು ಮರಕ್ಕೆ ಹೋಗುವಂಥ ಕೋತಿಯ ರೂಪದಲ್ಲಿ ಆಗಬಾರ್ದು, ಬಿಟ್ಕೊಡ್ಬಾರ್ದು, ಅದನ್ನ ನಿಯಂತ್ರಣ ಮಾಡಬೇಕು ಅಂತ ಹೇಳ್ತಾರೆ. ಈ ರೀತಿ ಕಪಿಲ ಪರಮಾತ್ಮ ಎಲ್ಲವನ್ನೂ ಅಂದರೆ ತತ್ವದ ವಿಚಾರನೆಲ್ಲ ಹೇಳ್ತಾ ಸಾಧನೆ ಮಾಡಬೇಕು ಅಂತ ಹೇಳ್ತಾರೆ. ನಾವು ಸಾಧನೆ ಮಾಡಬೇಕು ಅಂತ, ಏನು ಒಂದು ಒಳ್ಳೆಯ ಒಂದು ವಿಚಾರ ಇದೆ, ಸಾತ್ವಿಕ ವಿಚಾರ ಇದೆ, ಅದನ್ನು ಸಾಧನೆ ಮಾಡಬೇಕು. ಶಿವನ ಉದಾಹರಣೆ ಹೇಳ್ತಾರೆ. ಶಿವ ಪರಮೇಶ್ವರ ಸುಮಾರು 10 ವರ್ಷ ಅಂದ್ರೆ ಬ್ರಹ್ಮನ ವರ್ಷ ಅಂದ್ರೆ 10 ಕಲ್ಪ. ಒಂದ್ ಕಲ್ಪ ಅಂದ್ರೆ ಒಂದ್ ದಿವಸ. 10 ವರ್ಷ ಅಂತಂದ್ರೆ ಎಷ್ಟು? ಅಷ್ಟು ವರ್ಷ ಸಮುದ್ರದಲ್ಲಿದ್ಕೊಂಡು ಸಾಧನೆ ಮಾಡಿದ ಪರಮೇಶ್ವರ ಶಿವ. ಆ ಒಂದು ಶಕ್ತಿ ಬರಕ್ಕೆ ಅವನಿಗೆ ಶಿವ ತಪಸ್ ಮಾಡಿದಂತೆ. ಸಾಧನೆಗೆ ಶಿವನ ನಾವು ಸ್ಮರಣೆ ಮಾಡ್ಕೋಬೇಕು. ಎಂಥ ಸಾಧನೆ ಮಾಡಿದ್ರು. ಆ ರೀತಿ ಸಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಆ ಸಾಧನೆ ಮಾಡಿದಾಗ ಮನಸ್ಸಿನಲ್ಲಿರುವಂಥ ಎಲ್ಲ ಕಲ್ಮಶಗಳೆಲ್ಲ ನಾಶ ಆಗತ್ತೆ ಅಂತ ಹೇಳ್ತಾರೆ. ಭಕ್ತಿ ಒಂದೇ, ಭಕ್ತಿಯಿಂದ ನಾವು ಗೆಲ್ಲಬೇಕು. ಆ ರೀತಿ ಹೇಳಿದಾಗ ಆ ತಾಯಿಗೆ ತುಂಬ ಸಂತೋಷ ಆಗುತ್ತೆ. ತಾಯಿಗೆ ತುಂಬ ಸಂತೋಷ ಅಂದರೆ ಅಂತರಾತ್ಮ ನಿರ್ಮಲವಾಗಿರ್ಬೇಕು ಅಂತ. ಭಕ್ತಿ ಎಲ್ಲಿ ಬರುತ್ತೋ ಅಲ್ಲಿ ಪರಮಾತ್ಮ ಒಲಿತಾನೆ. ಭಕ್ತಿ, ಜ್ಞಾನ, ವೈರಾಗ್ಯ ಅಂತ ನಾವು ಮುಂಚೆನೆ ಹೇಳಿದ್ವಿ ಪ್ರಾರಂಭದಲ್ಲಿ. ಭಕ್ತಿ ಅನ್ನೋದು ಬರಬೇಕು. ಪರಮಾತ್ಮನು ಅಂತ ಇದ್ದಾನೆ ಅಂತ ಅನುಸಂಧಾನ ಮಾಡ್ಕೋಬೇಕು. ನೋಡಿ, ಪುರಂದರದಾಸರಿಗೆ ಎಂಥ ವೈಭೋಗ ಇತ್ತು. ಅವರು ಪುರಂದರ ದಾಸೃತನೇ ಅಂತ ಇರಲಿಲ್ಲ, ಅವ್ರಿಗೆ ಶ್ರೀನಿವಾಸ ಅಂತ ಹೇಳ್ತಾ ಇದ್ರು. ಆ ಶ್ರೀನಿವಾಸ ಆ ಒಂದು ತಂದೆಯ ಒಂದು ವ್ಯಾಪಾರನೇ ಕುದುರಿಸ್ಕೊಂಡು ಹೋಗ್ತಾ ಇದ್ರು. ತುಂಬಾ ಇತ್ತು, ಆಸ್ತಿ ತುಂಬಾ ಇತ್ತು, ಸಂಪತ್ತು ತುಂಬಾ ಇತ್ತು. ಆ ವ್ಯಾಪಾರದಲ್ಲೇ ಮುಳುಗಿ 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 ಒಂದು ಜಿಪುಣತನ ಬಂದಿತ್ತು. ಆ ಜಿಪುಣತನ ಇತ್ತು. ಆ ಜಿಪುಣತನ ಹೋಗ್ಲಾಡಿಸ್ಬೇಕು ಅಂತ ಹೇಳಿ ಪರಮೇಶ್ವರನೇ ಅವನಿಗೆ ಒಬ್ಬ ಬ್ರಾಹ್ಮಣ ರೂಪದಲ್ಲಿ ಬಂದು ನನ್ನ ಮಗನಿಗೆ ನಾನು ಪೂಜೆ ಮಾಡಬೇಕು, ಮುಂಜಿ ಮಾಡಬೇಕು, ಉಪನಯನ ಮಾಡಬೇಕು, ಏನಾರು ಇದ್ರೆ ಕೊಡಿ ಅಂತ. ಅವನು ಅಷ್ಟೊಂದು ಇದ್ದಂತ ಅವನು ನಾಳೆ ಬಾ ನಾಳೆ ಬಾ ನಾಳೆ ಬಾ ಅಂತ ಹೇಳಿ ಕೊಡ್ಲೇ ಇಲ್ಲ. 6 ತಿಂಗಳು ಕೊಡ್ಲಿಲ್ಲ. 6 ತಿಂಗಳು ಕೊಡ್ಲಿಲ್ಲ. ಭಗವಂತ ಏನ್ ಮಾಡ್ದ, ಅವ್ರ ಹೆಂಡತಿ ಇನ್ನಾರೋ ಕೇಳೋಣ ಅಂತ ಹೇಳಿ ಅವ್ರ ಮನೆಗೆ ಹೋದ. ಅವನು ಇಲ್ದೇ ಇರ್ಬೇಕಾದ್ರೆ ಅವ್ರ ಮನೆಗೆ ಹೋದ. ಅವ್ರ ಮನೆಗೆ ಹೋದಾಗ ಅವ್ರ ಹೆಂಡತಿಗೆ ಹೇಳ್ದ, ಈ ರೀತಿ ನಾನು ನನ್ನ ಮಗನ ಒಂದು ಉಪನಯನ ಮಾಡಬೇಕು, ನಮಗೆ ಬಡತನ ಇದೆ, ಏನಾದ್ರು ನೀವು ಕೊಡಿ ಅಂತ ಹೇಳಿದ್ರು. ಆವಾಗ ಅವಳ ತಾಯಿ, ಆ ಹೆಂಡತಿ, ಪುರಂದರದಾಸರ ಹೆಂಡತಿ ಸರಸ್ವತಿ ಬಾಯಿ ಅಂತ. ಆ ಸರಸ್ವತಿ ಬಾಯಿ ತುಂಬಾ ದೈವ ಭಕ್ತಳು. ಅವಳು ನನ್ನದು ಅನ್ನೋಂಥ ಏನು ಇಲ್ಲ ನಾನು ಕೊಡಕ್ಕೆ ಅಂತ ಹೇಳಿದಾಗ, ನನ್ನ ಗಂಡನನ್ನೇ ಕೇಳಬೇಕು, ಯಾಕಂದ್ರೆ ನನ್ನದು ಅನ್ನುವಂಥದ್ದು ಯಾವುದೂ ಇಲ್ಲ ನನಗೆ ಕೊಡಕ್ಕೆ ಅಂತ ಹೇಳಿದಾಗ, ಆವಾಗ ಆ ಭಗವಂತ ಹೇಳ್ತಾನಂತೆ, ಅಂದ್ರೆ ಭಗವಂತ ರೂಪದಲ್ಲಿರುವಂಥ ಬ್ರಾಹ್ಮಣ ಹೇಳ್ತಾನಂತೆ, ತಾಯಿ ನಿಮ್ಮ ತವರು ಮನೆಯಿಂದ ಬಂದಿರುವಂತಹದ್ದು ಮೂಗುಬಟ್ಟು, ಕಿವಿ ಓಲೆನ ಯಾವ್ದಾರು ಒಂದು ಕೊಡಿ, ನಾನು ನನ್ನ ಮಗನ ಮುಂಜಿ ಉಪನಯನಕ್ಕೆ ಉಪಯೋಗಿಸ್ತೀನಿ ಅಂತ ಹೇಳಿದಕ್ಕೆ ಅವ ತಕ್ಷಣ ಜ್ಞಾಪಕ ಬಂತಂತೆ, ಮೂಗುಬಟ್ಟು ಜ್ಞಾಪಕ ಬಂತಂತೆ. ತಕ್ಷಣ ಹೋಗಿ ಒಳಗಡೆ ಹೋಗಿ ಆ ಮೂಗುಬಟ್ಟು ತೆಗೆದು ಆ ಕೊಟ್ಬಿಟ್ನಂತೆ. ನೋಡಿ, ಕೊಡೋವಂಥ ಬುದ್ಧಿ ಹೇಳೋದು ನಾನು, ಅಂದ್ರೆ ಆ ಒಂದು ಒಳ್ಳೆ ಕಾರ್ಯಕ್ಕೋಸ್ಕರ ಕೊಡಬೇಕು ಅಂತ ಕೊಟ್ಲಂತೆ. ಅವನು ನಮಸ್ಕಾರ ಮಾಡಿ ಹೋದ್ನಂತೆ. ಅವನು ಹೋಗಿ ವಾಪಸ್ಸು ಈ ಶ್ರೀನಿವಾಸ ಅಂದ್ರೆ ಪುರಂದರ ದಾಸ, ಇನ್ನೂ ದಾಸ ಆಗಿರಲಿಲ್ಲ, ಅದಕ್ಕೋಸ್ಕರ ಶ್ರೀನಿವಾಸ ಅಂತ ಹೇಳ್ತಾ ಇದ್ದೀನಿ. ಆ ಶ್ರೀನಿವಾಸ ಆ ವ್ಯಾಪಾರದಲ್ಲಿದ್ದಾಗ ಇವನು ಹೋಗಿ, ನೋಡಿ ಸ್ವಾಮಿ, ಯಾರೋ ಒಬ್ರು ಕೊಟ್ಟಿದ್ದಾರೆ, ಇದನ್ನಾರು ತೊಗೊಂಡು ನನಗೆ ದುಡ್ಡು ಕೊಡಿ ಅಂತ ಹೇಳಿದಂತೆ.
ಇದನ್ನಾರು ತೊಗೊಂಡು ನಾವು ದುಡ್ಡು ಕೊಡಿ ಅಂತೇಳಿ ಆ ಮೂಗು ಬಟ್ಟನ್ ಕೊಟ್ಟನಂತೆ. ಅವನು ಯಾವುದೋ ಒಂದು ಕಾಸು ಕೊಟ್ಟನಂತೆ, ಕೊಟ್ಟು ಕಳ್ಸಿದ್ನಂತೆ. ಹೆಂಗಿದು ಚಿನ್ನದ್ದು ಕೊಟ್ಟಿದ್ದಾನೆ ಆ ಮೂಗ್ಬಟ್ಟು ಅಂತ. ಆ ಮೂಗ್ಬಟ್ಟನ್ನ ಅವನ ಡಬ್ಬಿಲಿ ಹಾಕಿ ಒಳಗಡೆ ಹಾಕದಂತೆ. ಅನುಮಾನ ಬಂತಂತೆ ಅವನಿಗೆ, ಓ ಈ ನನ್ನ ಹೆಂಡತಿದೆ ಇದ್ದಂಗಿದೆ ಅಂತ ಹೇಳಿ ಅವನು ಅಂಗಡಿ ಒಳಗಡೆ ಅದನ್ನ ಇಟ್ಟನಂತೆ. ಇಟ್ಟುಬಿಟ್ಟು ಮನೆಗೆ ಬಂದಂತೆ. ಮನೆಗೆ ಬಂದು ಸರಸ್ವತಿನ ಮೊದಲು ಕೇಳಿದ್ದವನು ಮನೆಗೆ ಬಂದ ತಕ್ಷಣ, ಸರಸ್ವತಿ ಎಲ್ಲಿ ನಿನ್ನ ಮೂಗ್ಬಟ್ಟು? ಇಲ್ಲ, ನಾನು ಸ್ನಾನ ಮಾಡಬೇಕಾಯ್ತು, ತೆಗೆದಿಟ್ಟಿದ್ದೀನಿ ಅಂತ. ತೊಂಬ ಅದು ತೋರಿಸು ಅಂತ ಹೇಳಿದಂತೆ. ಅಂದರೆ ಎಂಥ ಜಿಪುಣತನ ಇತ್ತು ಅಂತಂದರೆ, ಅವನ ತಕ್ಷಣ ಅದನ್ನೇ ನೋಡಿದಂತೆ. ಆವಾಗ ಅವಳು ಹೋದ್ಲಂತೆ. ಹೋಗಿ ನೋಡಿದ್ರೆ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡಿದಂತೆ. ಯೋಚನೆ ಮಾಡಿ ಏನು ಆಗಿನ ಕಾಲದಲ್ಲ ಹಂಗೆ ಏನು ಮಾಡಬೇಕು ಅಂತ ತೋರಿಸ್ಲಿಲ್ಲ ಅವ್ಳಿಗೆ. ಇರಬೇಕು ಅಂಥೇಳಿ ತಕ್ಷಣ ಸದ್ಯ ಸಿಕ್ತಲ್ಲ ಅಂತ ಹೇಳಿ ಆ ಮೂಗುಬಟ್ಟನ್ನು ತೊಗೊಂಡೋಗಿ ತನ್ನ ಗಂಡನಿಗೆ ಕೊಟ್ಟಂತೆ. ಅವನು ನೋಡಿದಂತೆ, ಅದನ್ನು ತೊಗೊಂಡು ಜೇಬಲ್ಲಿ ಹಾಕೊಂಡು ಅಂಗಡಿಗೆ ಹೋದನಂತೆ. ಅಂಗಡಿಲಿ ಹೋಗಿ ಅವನು ಡಬ್ಬಿಲಿ ಇಟ್ಟಿದ್ದ ಮೂಗುಬಟ್ಟೆಯಲ್ಲಿ ನೋಡೋಣ ಅದು ಎರಡು ಒಂದೇನಾ ಅಂತ ನೋಡಿ ಆ ಡಬ್ಬಿನ ತೆಗಿತಾನೆ. ಆ ಮೂಗುಬಟ್ಟೆ ಇಲ್ಲ, ಆ ಮೂಗುಬಟ್ಟೆ ಇಲ್ಲ. ಅವನಿಗೆ ಆಗ ನೋಡಿ ಜ್ಞಾನೋದಯ ಆಯ್ತಂತೆ. ಜ್ಞಾನೋದಯ ಆಯ್ತಂತೆ. ನಾನು ಇಷ್ಟು ದಿವಸನೂ ಕೂಡ ಇದು ಪರಮಾತ್ಮಂದೇ ಇರಬೇಕು ಲೀಲೆ ಇದು ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ಇದ್ದಂಥ ವ್ಯಕ್ತಿ ಆ ಕ್ಷಣದಲ್ಲಿ ಜ್ಞಾನೋದಯ ಆಗಿ ಭಗವಂತನನ್ನು ಸ್ಮರಣೆ ಮಾಡಬೇಕು. ನಾನು ಹಿಂಗಿರಬಾರ್ದು, ನನ್ನ ನಿಪುಣತನದಿಂದ ನನ್ನ ಜೀವನ ನಡೆಸಬಾರ್ದು, ನನಗೆ ಭಗವಂತನೇ ದಾರಿ ತೋರಿಸ್ಕೊಟ್ಟಿದ್ದಾನೆ ಅಂತ ಹೇಳಿ ಭಗವಂತನ ಸ್ಮರಣೆ ಎಲ್ಲವನ್ನೂ ತ್ಯಾಗ ಮಾಡಿ ಪುರಂದರ ದಾಸ ಆಗ್ಬಿಟ್ರು. ಪುರಂದರ ದಾಸ ಅಂದರೆ ಈಗಿನ ಕಾಲದಲ್ಲೂ ಕೂಡ ಆ ರೀತಿ ಭಗವಂತ ಒಬ್ಬೊಬ್ಬರಿಗೆ ಎಚ್ಚರಿಕೆ ಕೊಡ್ತಾ ಇರ್ತಾನೆ. ಸಾತ್ವಿಕರಿಗೆ ನಾವು ಯಾವ ಒಂದು ಸಜ್ಜನರ ಒಂದು ಮೆಟ್ಟಲಿನಲ್ಲಿದ್ದರೆ ಅವನು ಈಗಲೂ ಕೂಡ ಈ ಕಲಿಯುಗದಲ್ಲಿ ಈಗಲೂ ಕೂಡ ಅವನು ಬೇರೆ ಯಾವುದೋ ಒಂದು ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡ್ತಾನೆ. ಒಂದು ಸರಿಯಾದ ಹೆಜ್ಜೆಯಲ್ಲಿ ಹೋಗುವಂಗೆ ಮಾಡ್ತಾನೆ. ನಾವು ದಾರಿ ತಪ್ಪಿದ್ರೂ ಕೂಡ ಸಜ್ಜನರಾಗಿದ್ದರೆ ನಮಗೆ ಹೊಡೆದು ನಮಗೆ ಬೇರೆ ನಮ್ಮ ದಿಕ್ಕಲ್ಲಿ ಬರೋ ಹಂಗೆ ಮಾಡ್ತಾನೆ. ನೋಡಿ, ನಮ್ಮ ಇನ್ನೊಂದು ಕೊನೆಯ ಒಂದು ಇದು ಘಟನೆ ಹೇಳ್ತೀನಿ. ಕಡಿಮೆ ಸಮಯ ಆಗ್ತಾ ಇದೆ. ನಮ್ಮ ಒಂದು ಸಂಬಂಧಿಕರೇ ಅವ್ರ ಮನೆಗೆ ಹೋಗಿದ್ವಿ ನಾವು. ಸೀನುವಾ ದೇವರು ಪದ್ಮಾವತಿದು ಒಂದು ಮರದ್ದು ಸುಮಾರು ಒಂದು 2.5 ಅಡಿ ಅಷ್ಟು ಎತ್ತರದಿರೋವಂಥ ವಿಗ್ರಹಗಳಿತ್ತು. ಅದು ತುಂಬಾ ಸತ್ಯ ಅಂತ ಹೇಳಿದ್ರು. ನಾವು ಹೋಗಿ ನಮಸ್ಕಾರ ಮಾಡಿಕೊಂಡು ಆ ಹೂವನ್ನು ಕೊಟ್ಟು ನಾವು ನಮಸ್ಕಾರ, ನಮ್ಮ ಸಂಬಂಧಿಕರೇ ನಾವು ಹೋಗಿದ್ವಿ ಅವ್ರ ಮನೆಗೆ. ಏನು ಇದ್ರದ ಕತೆ ಅಂತ ಹೇಳಿದ್ರೆ ಅವ್ರು ಹೇಳಿದ್ರು, ಅವ್ರ ತಾತನ ಕಾಲದಲ್ಲಿ ಅವ್ರ ತಾತ ಅಕೌಂಟೆಂಟ್ ಏನೋ ಆಗಿದ್ದಂತೆ, ತುಂಬ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇದ್ರಂತೆ. ಅವ್ರು ಹೇಳಿದ್ರು, ಅವರು ಕೆಲಸ ಮಾಡ್ತಾ ಇದ್ರು. ಆದರೆ ಒಂದ್ಸರಿ ಅವ್ರಿಗೆ ತಿರುಪತಿ ಬಾ ಅಂತ ಕನ್ಸಲ್ ಬಂತು. ಯಾರು ಹೋಗಿರ್ಲಿಲ್ಲ. ಆಮೇಲೆ ಒಂದ್ಸಲ ನಿಶ್ಚಯ ಮಾಡಿ ತಿರುಪತಿ ಹೋದ್ರು. ತಿರುಪತಿ ಹೋದಾಗ ದೇವ್ರ ದರ್ಶನ ಎಲ್ಲ ಆದಮೇಲೆ, ಊಟ ಎಲ್ಲ ಆದಮೇಲೆ ರೂಮಲ್ಲಿ ಅವ್ರು ತೊಗೊಂಡಿರೋಂಥ ರೂಮಲ್ಲಿ ಮಲ್ಕೊಂಡಿದ್ದಾಗ ನೋಡು, ಇದೇ ಕೊನೆ ಅಂಗಡಿಯಲ್ಲಿ ಹೋಗು, ಆ ಅಂಗಡಿಯಲ್ಲಿ ನಿನಗೆ ಒಂದು ನನ್ನ ವಿಗ್ರಹ ಮತ್ತೆ ಪದ್ಮಾವತಿ ವಿಗ್ರಹ ಕೊಡ್ತಾರೆ, ಅದನ್ನು ನೀನು ಪೂಜೆ ಮಾಡು, ನೀನು ಉದ್ಧಾರ ಆಗ್ತೀಯ ನೀನು ಅಂತ ಕನ್ಸು ಬಿತ್ತಂತೆ. ಅವ್ರು ಯಾವ ಕನಸು ಏನೋ ಬಿತ್ತು ಅಂತ ಹೇಳ್ಬಿಟ್ಟು ಮೊದಲನೇ ದಿವಸ ಅದನ್ನ ಬಿಟ್ಬಿಟ್ರು. ಕನಸು ಬಿತ್ತಂತೆ. ಮಾರನೇ ದಿವಸನೂ ಬಿತ್ತಂತೆ. 3 ದಿವಸ ಆದಮೇಲೆ ಅಲ್ಲೇ ಇದ್ರಂತೆ ಅವರು ತಿರುಪತಿಯಲ್ಲಿ. ಮಧ್ಯಾಹ್ನ ಊಟ ಮಾಡ್ಕೊಂಡಾಗ ತಿರ್ಗಾ ಕನಸು ಬಿತ್ತಂತೆ. ನಿನ್ಗೆ ಎಷ್ಟು ಸಲ ಹೇಳೋದು ನೀನು ಆ ಅಂಗಡಿಗೆ ಹೋಗು ಅಂತ ಹೇಳಿದ್ರೆ, ಅವನು ಕಾಯ್ತಾ ಇದ್ದಾನೆ ಅಂಗಡಿ ಅವನು, ನೀನು ಹೋಗ್ಲೇ ಇಲ್ವಲ್ಲ ಅಂತಂದು ಒಂದು ಏಟು ಹೊಡೆದಂಗೆ ಆಯ್ತಂತೆ. ಅವ್ರು ಬೆಚ್ಚಿ ಬಿದ್ದಿದ್ರಂತೆ. ತನ್ನ ಹೆಂಡತಿಗೆ ಹೇಳ್ದಂತೆ, ನೋಡಿದ್ರೆ ನನಗೆ ಬೆನ್ಮೇಲೆ ಹೊಡೆದಂಗೆ ಆಯಿತು ಯಾರೋ, ಈ ರೀತಿ ಅಂಗಡಿಗೆ ಹೋಗು ಅಂತ ಹೇಳಿ ಕೊನೆಗೆ ಶರ್ಟ್ ತೆಗೆದು ತೋರಿಸಿದಂತೆ ಬೆನ್ನನ್ನು. ಅವ ಹೆಂಡತಿ ಹೇಳಿದಂತೆ, ಆಶ್ಚರ್ಯ ಆಯ್ತಂತೆ. ಆ ಬೆನ್ನಿನ ಪ್ರವೃತ್ತಿ 5 ಬೆರಳಿತ್ತಂತೆ.
ಅವರು ತಕ್ಷಣ ಗಾಬರಿ ಆದ್ರಂತೆ. ಅದಕ್ಕೋಸ್ಕರ ಅವರು ಆವತ್ತೇ ಸಾಯಂಕಾಲ ತಕ್ಷಣ ಆ ಅಂಗಡಿ ಹೋದ್ರಂತೆ. ಆ ಅಂಗಡಿ ಹೋದ್ರೆ ಆ ಅಂಗಡಿಲಿ ಅವನು, ನಿಮ್ಮನ್ನು 3 ದಿವಸದಿಂದ ಕಾಯ್ತಾ ಇದ್ದೀನಿ ಸ್ವಾಮಿ, ನನಗೆ ಕನಸು ಬಂತು, ಈ ತರ ಬರ್ತಾರೆ ದಂಪತಿಗಳು, ಅವ್ರಿಗೆ ಈ ವಿಗ್ರಹ ಕೊಡು ನೀನು ಅಂತ ನನಗೆ ಕನಸು ಬಿತ್ತು, ನಾನು ಕಾಯ್ತಾ ಇದ್ದೀನಿ, ಇವತ್ತು ಬಂದ್ರಲ್ಲ ಅಂತ ಹೇಳಿ ಅವ್ರನ್ನ ಕರೆದು ಕೂಡಿಸಿ ನಮಸ್ಕಾರ ಮಾಡಿ ಅವ್ರಿಗೆ ಸತ್ಕಾರ ಮಾಡಿ ಆ ವಿಗ್ರಹಗಳನ್ನು ಕೊಟ್ಟರಂತೆ. ಆ ವಿಗ್ರಹಗಳು ಸುಮಾರು 100 ವರ್ಷ ಆಗೋಗಿದೆ, ಇವ್ರ ತಾತನ ಕಾಲದಲ್ಲಿ ಆಗಿದ್ದು. ಅದು ತಂದ ಮೇಲೆ ಅವ್ರ ಜೀವನನೇ ಬದಲಾಯಿತು. ಅನೇಕ ಕೃತಿಗಳನ್ನ ರಚಿಸೋದು, ಭಕ್ತಿಯಿಂದ ಭಜನೆ ಮಾಡಕ್ ಶುರು ಮಾಡೋದು. ಅವ್ರ ಮನೆನೇ ಒಂಥರ ದೇಗುಲ ಇದ್ದಂಗೆ ಆಯ್ತಂತೆ. ಆ ರೀತಿ ಹೇಳಿದ್ರು. ನಾವು ನಮಸ್ಕಾರ ಮಾಡ್ಕೊಂಡ್ ಬಂದ್ವಿ. ನಾವು ಕೂಡ ಏನಾರು ಒಂದು ಆಗಬೇಕು ಅಂತಿದ್ರೆ ಅವ್ರ ಮನೆಗೆ ಹೋಗಿ ನಾವು ಹೂವನ್ನ ಕೊಟ್ಟು ಹೂವಿನ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಂಡ್ ಬರ್ತೀವಿ, ಅದಾಗತ್ತೆ. ಈ ರೀತಿ ಕಲಿಯುಗದಲ್ಲೂ ಕೂಡ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಒಲಿತಾನೆ. ಸಜ್ಜನರಾಗಿದ್ರೆ, ಸಾತ್ವಿಕ ಜೀವನ ನಡೆಸ್ತಾ ಇದ್ರೆ ಭಗವಂತ ನಮ್ಮನ್ನು ಕಾಪಾಡ್ತಾನೆ ಅನ್ನೋದಲ್ಲಿ ಎರಡು ಮಾತಿಲ್ಲ. ಆ ರೀತಿ ಕಪಿಲ ದೇವ ಇನ್ನೂ ಒಂದು ವಿಚಾರಗಳನ್ನ ಹೇಳ್ತಾನೆ, ಅದನ್ನು ಮುಂದಿನ ವಾರ ಹೇಳ್ತೀನಿ, ಕಪಿಲ ಪರಮಾತ್ಮಂದು. ಈ ರೀತಿ ಇವತ್ತು ವಿರಾಮ ಕೊಡ್ತೀನಿ. ಇದಕ್ಕೆ ಶಾಂತಿ ಮಂತ್ರ ಹೇಳ್ತೀನಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.